ಅಂದರೆ ಸತ್ತ ಮೇಲಿನ ರೆಸ್ಟ್ ಅಲ್ಲ, ಬದುಕಿರುವಾಗ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು. ಈ ವಿಶ್ರಾಂತಿ ಬೇಕಾದರೆ ನಮಗೆ ಲೈಫ್ ಸೆಟ್ಲಾಗಬೇಕು. ಲೈಫ್ ಸೆಟ್ಲಾಗದೆ ಟೆನ್ಷನ್ ಆಗುತ್ತೆ ಜೀವನ. ಲೈಫ್ ಸೆಟ್ಲಾಗಬೇಕಾದ್ರೆ ಲೈಫ್ ಒಳಗಡೆ ಬರಬೇಕು. ಆ ಲೈಫೇ ಜೀಸಸ್ ಕ್ರೈಸ್ಟ್. ಹೀ ಈಸ್ ದ ಟ್ರೂ ಲೈಫ್. ಆ ಟ್ರೂ ಲೈಫ್, ನಿನ್ನ ಜೀವನಕ್ಕೆ ಬೇಕಾದ ನಿಜವಾದ ಜೀವ ಅವರೇ. ಹೀ ಈಸ್ ದ ಟ್ರೂ ಲೈಫ್ ನೀಡೆಡ್ ಫಾರ್ ಯುವರ್ ಲೈಫ್. ನಿನ್ನ ಜೀವನಕ್ಕೆ ನಿಜವಾದ ಜೀವ ಯೇಸು ಆಗಿದ್ದಾರೆ. ಆ ಯೇಸು ನಿನ್ನ ಒಳಗಡೆ ಪ್ರಕಟಣೆ ಆದಷ್ಟು ನಿನ್ನ ಜೀವನ ರೆಸ್ಟಲ್ಲಿರುತ್ತೆ. ದೇವರ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಯಾರೆಲ್ಲ ಇಲ್ಲಿದ್ದೀರೋ, ಅಕ್ಕಪಕ್ಕದ ಮನೆಗಳಲ್ಲಿದ್ದೀರೋ ಮತ್ತು ಆನ್ಲೈನ್ನಲ್ಲಿ ಯಾರೆಲ್ಲ ವಚನಗಳನ್ನು ಆಲಿಸ್ತಾ ಇದ್ದೀರೋ, ನಿಮ್ಮೆಲ್ಲರೊಂದಿಗೂ ದೇವರು ಮಾತನಾಡ್ತಾರೆ. ವಾಕ್ಯದ ಮುಖಾಂತರವಾಗಿ ದೇವರ ಸ್ವರಕ್ಕೆ ನಾವು ಕಿವಿಗೊಡೋಣ. ದೇವರು ಪ್ರತಿಯೊಬ್ಬರೊಂದಿಗೂ ಕೂಡ ವೈಯಕ್ತಿಕವಾಗಿ ಮಾತನಾಡ್ತಾರೆ ಅವರ ವಾಕ್ಯದ ಮುಖಾಂತರವಾಗಿ. ಅದರಿಂದ ನಾವು ಈ ವಚನಗಳನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕಾರ ಮಾಡ್ಕೊಂಡು ಹೋಗೋಣ. ಅದು ಖಂಡಿತವಾಗಲೂ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಆಶೀರ್ವಾದವಾಗಿರ್ತದೆ. ನಾವು ಸ್ವೀಕಾರ ಮಾಡುವ ದೇವರ ವಾಕ್ಯ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಆಶೀರ್ವಾದವಾಗಿರ್ತದೆ. ಆಶೀರ್ವಾದ ಹುಡ್ಕೊಂಡೆಲ್ಲೂ ನಾವು ಹೋಗೋ ಅವಶ್ಯಕತೆ ಇಲ್ಲ. ಅವರ ವಾಕ್ಯವೇ ಆಶೀರ್ವಾದ. ಹಿಸ್ ವರ್ಡ್ ಇಟ್ ಸೆಲ್ಫ್ ಈಸ್ ಬ್ಲೆಸ್ಸಿಂಗ್ ಫಾರ್ ಅಸ್. ಯು ಡೋಂಟ್ ನೀಡ್ ಟು ಸೀಕ್ ಬ್ಲೆಸ್ಸಿಂಗ್. ಆಶೀರ್ವಾದವನ್ನು ಹುಡುಕಿಕೊಂಡು ಅಲ್ಲಿ ಇಲ್ಲಿ ಅಲೆಯುವ ಅವಶ್ಯಕತೆ ಇಲ್ಲ. ವಾಕ್ಯವೇ ಆಶೀರ್ವಾದ. ಅದರಿಂದ ನೀವು ಆಲಿಸುತ್ತಿರುವ ಈ ವಾಕ್ಯ ನಿಮ್ಮೊಬ್ಬೊಬ್ಬರ ಹೃದಯಗಳಲ್ಲೂ ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವೀಕಾರ ಆಗಲಿ. ಯಾವುದೇ ವಿಧವಾದ ಒಂದು ಡಿಸ್ಟ್ರಾಕ್ಷನ್ಸ್ಗೆ ಯಾರೂ ಒಳಗಾಗದೆ ಪ್ರತಿಯೊಂದು ವಾಕ್ಯಗಳು ಕೂಡ ಆಶೀರ್ವಾದ ಆಗಿದೆ, ದೇವರು ನನಗಾಗಿಟ್ಟಂಥ ಆಶೀರ್ವಾದ ಆಗಿದೆ ಎಂದು ನೀವಿದನ್ನು ನಿಮ್ಮ ಹೃದಯದೊಳಗಡೆ ತೆಗೆದುಕೊಳ್ಳಿ. ಏಕಾಗ್ರತೆಯಿಂದ, ಪೂರ್ಣ ಮನಸ್ಸಿನಿಂದ ಖಂಡಿತವಾಗಲೂ ವಾಕ್ಯದ ಆಶೀರ್ವಾದ ಏನು ಅನ್ನೋದು ನಿಮಗೆ ದೇವರೇ ತಿಳಿಸ್ಕೊಡ್ತಾರೆ. ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ, ಆಲಿಸುವಂಥ ವಾಕ್ಯ ಒಂದು ಆಶೀರ್ವಾದವಾಗಿ ನಿಮ್ಮಲ್ಲಿ ಅದು ಪರಿಣಮಿಸಿದೆ ಅಂದರೆ ಹೌ ಡು ಯು ನೋ? ಹೇಗೆ ಅರ್ಥ ಆಗುತ್ತೆ? ನಿಮ್ಮ ಜೀವನ ಒಂದು ಆಶೀರ್ವಾದ ಆಗುತ್ತೆ. ನಿಮ್ಮ ಜೀವನ ಒಂದು ಆಶೀರ್ವಾದ ಆಗುತ್ತೆ, ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ಅದಾಗದೇ ಇದ್ದರೆ ನಿಮ್ಮಲ್ಲಿ ಯೇಸು ಇಲ್ಲ ಅಂತ ಅರ್ಥ. ನಿಮ್ಮಲ್ಲಿ ಯೇಸು ಇದ್ದರೆ ನಿಮ್ಮ ಜೀವನ ನಿಜವಾಗಲೂ ಒಂದು ಆಶೀರ್ವಾದ ಆಗುತ್ತೆ. ಯೇಸುವನ್ನು ನಮ್ಮಲ್ಲಿಗೆ ಬರಮಾಡಿಕೊಳ್ಳೋದು ಯಾವ ರೀತಿಯಲ್ಲಿ ಅಂದರೆ ವಾಕ್ಯದ ಮುಖಾಂತರ. ಮಾತೆ ಮರಿಯಮ್ಮನವರು ಹೇಗೆ ಬರಮಾಡಿಕೊಂಡ್ರು ಯೇಸುವನ್ನು? ವಾಕ್ಯದ ಮುಖಾಂತರ. ವಾಕ್ಯವನ್ನು ಅವರು ಸ್ವೀಕಾರ ಮಾಡಿದರು. ಆ ವಾಕ್ಯ ಅವರಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ಮಾಂಸ ಧರಿಸಿತ್ತು. ಅದೇ ರೀತಿಯಲ್ಲಿ ವಾಕ್ಯ ನಾವು ಸ್ವೀಕಾರ ಮಾಡುವಾಗ ಆ ವಾಕ್ಯ ನಮ್ಮ ಆತ್ಮದಲ್ಲಿ ಮಾಂಸ ಧರಿಸ್ತದೆ. ಆತ್ಮದಲ್ಲಿ ಮಾಂಸ ಧರಿಸ್ತದೆ ಅಂದರೆ ಆತ್ಮಿಕವಾಗಿ. ಅಂದರೆ ಯೇಸು ನಮ್ಮಲ್ಲಿ ಜನಿಸ್ತಾರೆ. ಹೇಗೆ? ಪವಿತ್ರಾತ್ಮನ ಶಕ್ತಿಯಿಂದ. ಆಗ ನಮ್ಮ ಜೀವನ ಏನಾಗುತ್ತೆ ಕೇಳಿದರೆ ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ಧನ್ಯರಾಗ್ತೀವಿ ನಾವು. ಮಾತೆ ಮರಿಯಮ್ಮನವ್ರನ್ನ ಹೇಗೆ ನಾವು ಧನ್ಯರು ಅಂತ ಹೊಗಳ್ತೀವೋ ಅದೇ ರೀತಿಯಲ್ಲಿ ನಮ್ಮ ಜೀವನ ಕೂಡ ಧನ್ಯವಾಗ್ತದೆ, ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ನಾವು ಕೇವಲ ಕ್ರೈಸ್ತ ಕುಟುಂಬದಲ್ಲಿ ಇದ್ದರೆ ಸಾಕಾಗೋದಿಲ್ಲ. ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ಮನೆಯಲ್ಲಿ, ಊರಲ್ಲಿ ಇದ್ದರೆ ಸಾಕಾಗೋದಿಲ್ಲ. ಕ್ರಿಸ್ತನು ನಮ್ಮ ಒಳಗಡೆ ಇರಬೇಕು. ಆಗ ಮಾತ್ರನೇ ನಮ್ಮ ಜೀವನ ನಿಜವಾಗಲೂ ಆಶೀರ್ವಾದ ಆಗೋದು, ನಾವು ನಿಜವಾದ ಕ್ರೈಸ್ತರು ಅನ್ನಿಸ್ಕೊಳ್ಳೋದು. ಕ್ರಿಸ್ತನು ನಮ್ಮ ಒಳಗಡೆ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ವಚನಗಳನ್ನು ಈ ಒಂದು ಸಮಯದಲ್ಲಿ ನಾವು ಧ್ಯಾನಿಸೋಣ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ವಾಕ್ಯಗಳು ಕೂಡ ಆಶೀರ್ವಾದ ಆಗಿರುತ್ತೆ. ಎವ್ರಿ ವರ್ಡ್ ಈಸ್ ಎ ಬ್ಲೆಸ್ಸಿಂಗ್. ಎವ್ರಿ ವರ್ಡ್. ಆ ವರ್ಡ್ ನಿಮ್ಮೊಳಗಡೆ ನೀವು ಸ್ವೀಕಾರ ಮಾಡೋದಷ್ಟೇ ನಿಮಗೆ ಬಿಟ್ಟಿದ್ದು. ಬೇರೆ ಯಾವುದೇ ಚಿಂತೆ ಆಲೋಚನೆಗಳಿಗೆ ನಿಮ್ಮ ಮನಸ್ಸನ್ನು ಕೊಡ್ದೇನೆ ಟೇಕ್ ದಿಸ್ ವರ್ಡ್ ಇನ್ ಟು ಯುವರ್ ಹಾರ್ಟ್. ದೇವರು ನನಗೆ ಕೊಡ್ತಾ ಇರೋದು ಇದು ಅಂತ ಹೇಳಿಬಿಟ್ಟು ಆಶೀರ್ವಾದದ ಬೀಜವಾಗಿ ವಾಕ್ಯಗಳನ್ನ ಕೊಡ್ತಾ ಇದ್ದಾರೆ ದೇವರು ಅಂತ ಒಂದೊಂದು ವಾಕ್ಯಗಳನ್ನ ನೀವೇನು ಮಾಡಿ, ಟೇಕ್ ದ್ಯಾಟ್ ಇನ್ ಟು ಯುವರ್ ಹಾರ್ಟ್. ನಿಮ್ಮ ಹೃದಯಕ್ಕೆ ಅದನ್ನು ನೀವು ತೆಗೆದುಕೊಳ್ಳಿ. ಅದರ ರಿಸಲ್ಟ್ ಜನ ನೋಡ್ತಾರೆ. ನಿಮ್ಮ ಕುಟುಂಬದಲ್ಲಿರೋರು ನೋಡ್ತಾರೆ, ನಿಮ್ಮ ಸಭೆಯಲ್ಲಿರುವವರು ನೋಡ್ತಾರೆ, ನೀವು ಕೆಲಸ ಮಾಡುವ ಸ್ಥಳದಲ್ಲಿರುವವರು ನೋಡ್ತಾರೆ, ನಿಮ್ಮ ಶಾಲೆ ಕಾಲೇಜು ಎಲ್ಲೆಲ್ಲಿ ನೀವಿದ್ದೀರೋ ಅಲ್ಲೆಲ್ಲ ನೋಡ್ತಾರೆ. ಆಯಿತಾ? ಅದಾಗಬೇಕಾದ್ರೆ ವಾಕ್ಯ
ನಮ್ಮ ಆತ್ಮದಲ್ಲಿ ಜೀವ ತಾಳಬೇಕು. ವಾಕ್ಯಗಳು ನಮ್ಮ ಆತ್ಮದಲ್ಲಿ ಜೀವ ತಾಳಬೇಕು ಪವಿತ್ರಾತ್ಮನ ಮುಖಾಂತರ. ಅದಕ್ಕೋಸ್ಕರ ನಾವು ಏನು ಮಾಡೋದು ಬೇಡ, ಅದನ್ನು ಸ್ವೀಕಾರ ಮಾಡಿದರೆ ಸಾಕು. ಶ್ರದ್ಧೆಯಿಂದ ವಾಕ್ಯಗಳನ್ನು ಕಳ್ಕೊಳ್ದೇನೆ ಅದನ್ನು ಸ್ವೀಕಾರ ಮಾಡಿದರೆ ಸಾಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಓದಿ ನಾವು ಮುಂದಕ್ಕೆ ಹೋಗೋಣ. ಮತ್ತಾಯನು ಬರೆದ ಶುಭ ಸಂದೇಶ, ಗಾಸ್ಪೆಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 45 and 46, 45 ಮತ್ತು 46ನೇ ವಚನ. ಅಲ್ಲಿ ನಾವು ಓದ್ತೀವಿ, ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೆ ಹೋಲಿಸಬಹುದು. ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. He went and sold all that he had and bought it. ಆ ಮುತ್ತನ್ನು ಕೊಂಡ್ಕೊಳ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಾಮತಿಯಲ್ಲೇ ಆ ಸ್ವರ್ಗ ಸಾಮ್ರಾಜ್ಯ ಯೇಸುವೇ ಆಗಿದ್ದಾರೆ. ದಟ್ ಕಿಂಗ್ಡಮ್ ಆಫ್ ಗಾಡ್ ಇಸ್ ಜೀಸಸ್ ಹಿಮ್ಸೆಲ್ಫ್. ಯೇಸು ಕ್ರಿಸ್ತರೇ ಆಗಿದ್ದಾರೆ. ಆ ಒಂದು ಅನರ್ಘ್ಯವಾದ ಮುತ್ತು ಯೇಸು ಕ್ರಿಸ್ತರೇ ಆಗಿದ್ದಾರೆ. ಆದರೆ ಆ ವರ್ತಕ ಮುತ್ತನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಆ ಮುತ್ತನ್ನು ಕಂಡ ತಕ್ಷಣ ಆ ಮುತ್ತಿನ ಬೆಲೆ ಅವನಿಗೆ ಅರ್ಥ ಆಯಿತು. ಅವನೇನು ಮಾಡ್ತಾನೆ ಅಂದರೆ, ವಾಪಸ್ ಹೋಗಿ ಅವನಿಗೆ ಏನೆಲ್ಲ ಆಸ್ತಿಪಾಸ್ತಿ ಇತ್ತೋ ಅದನ್ನೆಲ್ಲ ಮಾರಾಟ ಮಾಡಿ ಆ ಮುತ್ತನ್ನು ಕೊಂಡ್ಕೊಳ್ತಾನೆ. ಈಗ ಅವನಿಗೇನಿದೆ ಕೇಳಿದರೆ ಬೇರೆ ಏನೂ ಇಲ್ಲ, ಆ ಮುತ್ತು ಮಾತ್ರನೇ ಇದೆ. ಹಿಸ್ ಪ್ರಾಪರ್ಟಿ ಈಸ್ ಕ್ರೈಸ್ಟ್ ಅಲೋನ್, ಜೀಸಸ್ ಕ್ರೈಸ್ಟ್ ಅಲೋನ್. ಎಂಥ ಒಂದು ಆಶೀರ್ವಾದದ ಜೀವನ! ನಾವು ಕ್ರೈಸ್ತರಾಗಿದ್ದು ಇಂದು ನಮ್ಮ ಜೀವನದಲ್ಲಿ ಈ ಒಂದು ಅನುಭವಕ್ಕೆ ನಾವು ಬಂದಿದ್ದೇವಾ? ಯಾವ ಅನುಭವ? ಜೀಸಸ್ ಕ್ರೈಸ್ಟ್ ಅಲೋನ್ ಈಸ್ ಮೈ ಸಫಿಷಿಯನ್ಸಿ. ಜೀಸಸ್ ಕ್ರೈಸ್ಟ್ ಅಲೋನ್ ಈಸ್ ಮೈ ಜಾಯ್, ಪೀಸ್, ಕಂಫರ್ಟ್, ಎವ್ರಿಥಿಂಗ್, ಬಿಕಾಸ್ ಐ ಹ್ಯಾವ್ ನಥಿಂಗ್ ಎಲ್ಸ್. ಯೇಸು ಕ್ರಿಸ್ತರೇ ನನ್ನ ಸಂತೃಪ್ತಿಯಾಗಿದ್ದಾರೆ. ಯೇಸು ಕ್ರಿಸ್ತರೇ ನನ್ನ ಆನಂದವಾಗಿದ್ದಾರೆ. ಯೇಸು ಕ್ರಿಸ್ತರೇ ನನ್ನ ಸಂರಕ್ಷಣೆ, ನನ್ನ ಶಾಂತಿ ಆಗಿದ್ದಾರೆ. ಯಾಕೆಂದರೆ ನನಗೆ ಬೇರೆ ಏನೂ ಇಲ್ಲ. ಎಲ್ಲವನ್ನ ಬಿಟ್ಟು ಯೇಸುವನ್ನು ಸ್ವಂತವಾಗಿಸಿಕೊಂಡಿದ್ದೇನೆ. ಯಾಕೆಂದರೆ ಅನರ್ಘ್ಯವಾದ ಮುತ್ತು ಯಾರು? ಯೇಸು ಕ್ರಿಸ್ತರು. ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂತಹ ಅನರ್ಘ್ಯವಾದ ಮುತ್ತು ಯೇಸು ಕ್ರಿಸ್ತರು. ಯಾರೆಲ್ಲ ಆ ರೀತಿಯಲ್ಲಿ ಇಂದು ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಸ್ವಂತವಾಗಿಸ್ಕೊಂಡಿದ್ದೀರೋ, ನೀವು ಯಾರು ಕೂಡ ಕ್ರಿಸ್ಮಸ್ ಹಬ್ಬ ಮಾಡಲ್ಲ. ಏನು ಹೇಳಿದೆ ನಾನು? ಸರಿ ಹೇಳಿದ್ನೋ ತಪ್ಪು ಹೇಳಿದ್ನೋ? ಇಲ್ಲಿರುವ ಹಾಗೆ ಆ ವರ್ತಕನು ತನಗಿರೋದನ್ನೆಲ್ಲ ಮಾರಾಟ ಮಾಡಿ ಆ ಅನರ್ಘ್ಯವಾದ ಮುತ್ತನ್ನು ಕೊಂಡ್ಕೊಳ್ತಾನಲ್ವಾ, ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಸರ್ವ ಪ್ರಯತ್ನದ ಮುಖಾಂತರವಾಗಿ ನೀವು ಮಾಡೋ ಎಲ್ಲ ಕಾರ್ಯಗಳನ್ನ ಎಲ್ಲವನ್ನ ಬಿಟ್ಟು ಯೇಸುವನ್ನು ನೀವು ಯಾರು ಸ್ವಂತವಾಗಿಸ್ಕೊಂಡಿದ್ದೀರೋ, ಅನರ್ಘ್ಯವಾದ ಮುತ್ತಾದ ಯೇಸು ಕ್ರಿಸ್ತನನ್ನು ನೀವು ಸ್ವಾಧೀನ ಮಾಡ್ಕೊಂಡಿದ್ದೀರೋ, ಸ್ವಂತ ಮಾಡ್ಕೊಂಡಿದ್ದೀರೋ, ದೋಸು ಗೈನ್ ಕ್ರೈಸ್ಟ್, ಯೇಸುವನ್ನು ಯಾರು ಸಂಪಾದನೆ ಮಾಡ್ಕೊಂಡಿದ್ದೀರೋ, ಸ್ವಂತವಾಗಿಸ್ಕೊಂಡಿದ್ದೀರೋ, ನೀವು ಯಾರು ಕೂಡ ನಿಜವಾಗ್ಲೂ ಕ್ರಿಸ್ಮಸ್ ಮಾಡೋಕ್ಕಾಗಲ್ಲ. ಕ್ರಿಸ್ಮಸ್ ಹಬ್ಬ ಮಾಡೋಕ್ಕೆ ಆಗಲ್ಲ. ಯಾಕೆ ನಾವು ಕ್ರಿಸ್ಮಸ್ ಮಾಡ್ತೀವಿ? ಕ್ರಿಸ್ಮಸ್ ಯಾಕೆ ಮಾಡ್ತೀರಾ? ನೀವು ಒಂದೊಂದು ಉತ್ತರ ಕೊಡ್ತೀರಿ, ನಿಮ್ಮ ಬದಲು ನಾನೇ ಕೆಲವೊಂದು ಉತ್ತರ ಕೊಟ್ಬಿಡ್ತೀನಿ. ಕ್ರಿಸ್ಮಸ್ ಯಾಕೆ ಮಾಡ್ತೀರಿ ಕೇಳಿದ್ರೆ, ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ, ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಓಕೆ, ಬೈಬಲ್ ಹೇಳುತ್ತೆ ಅವ್ರಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತ, ಆಲ್ಫಾ ಒಮೆಗಾ ಆಗಿದ್ದಾರೆ, ಅವ್ರಿಗೆ ನಾವು ಬರ್ತ್ಡೇ ಮಾಡ್ತಾಯಿದ್ದೀವಿ. ಓಕೆ, ಇರಲಿ, ಮನುಷ್ಯನಾಗಿ ಹುಟ್ಟಿದ್ದಾರೆ, ಒಂದು ಡೇಟ್ ಇರುತ್ತೆ, ಯಾವುದೋ ಒಂದು ಡೇಟು ಡಿಸೆಂಬರ್ 25 ಫಿಕ್ಸ್ ಮಾಡಿದ್ದೀರಾ, ಮಾಡ್ಕೊಳ್ಳಿ. ಇನ್ನು ಕೆಲವರು ಹೇಳ್ತಾರೆ ನಮ್ಮ ಸಂತೋಷಕ್ಕೆ ಅಂತ,
ಇನ್ನು ಕೆಲವ್ರು ಹೇಳ್ತಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಬಿಡ್ಲಿಕ್ಕಾಗುತ್ತಾ ಅಂತ. ಈ ರೀತಿ ಒಬ್ಬೊಬ್ಬರು ಒಂದೊಂದೇ ಆನ್ಸರ್ ಕೊಡ್ಬೋದು. ಕರೆಕ್ಟಾ? ಇದರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ನಿಮ್ಮದಾಗಿರುತ್ತೆ. ಆದರೆ ನಿಜ ಏನು ಕೇಳಿದರೆ, ನಾವು ಮಾಡುವ ಎಲ್ಲ ಹಬ್ಬಗಳು, ಅದು ಕ್ರಿಸ್ಮಸ್ ಮಾತ್ರ ಅಲ್ಲ, ಎಲ್ಲ ಹಬ್ಬಗಳು, ಎಲ್ಲ ಸೆಲೆಬ್ರೇಷನ್ಗಳು ಪ್ರತಿಯೊಂದು ನಮ್ಮ ಖುಷಿಗೋಸ್ಕರ ಮಾಡೋದಷ್ಟೇ. ನಾವು ಹಬ್ಬಗಳು ಮಾಡೋದ್ರಿಂದ ಕ್ರಿಸ್ಮಸ್ ಆಗಲಿ, ಈಸ್ಟರ್ ಆಗಲಿ, ಇನ್ನೊಂದು ಯಾವುದೇ ಹಬ್ಬಗಳನ್ನ ಮಾಡಿ ಯಾವ ಹಬ್ಬದಿಂದನೂ ದೇವರಿಗಂತೂ ಸಂತೋಷ ಆಗಲ್ಲ. ಯಾರು ಒಳ್ಳೆ ಬಟ್ಟೆ ಹಾಕ್ಕೊಂಡು ಊಟ ಮಾಡಿಕೊಂಡು ಮನೆಗೆಲ್ಲ ಪೇಂಟ್ ಹೊಡ್ಕೊಂಡು ಸ್ಟಾರೆಲ್ಲ ಹಾಕ್ಕೊಂಡು ಸ್ವಲ್ಪ ಬಲೂನೆಲ್ಲ ಕಟ್ಕೊಂಡು ಎಂಜಾಯ್ ಮಾಡ್ಕೊಳ್ತಾರೋ ಅವ್ರಿಗೆ ಖುಷಿ ಆಗುತ್ತೆ ಬಿಟ್ಟರೆ ದೇವರಿಗಂತೂ ಖುಷಿ ಆಗೋದಿಲ್ಲ. ನಿಜವಾಗ್ಲೂ ಖುಷಿ ಪಡೋದು ಯಾರು ಕ್ರಿಸ್ಮಸ್ಸಲ್ಲಿ? ದೇವರು ಖುಷಿ ಪಡ್ತಾರೆ, ನಾವು ಖುಷಿ ಪಡ್ತೀವ? ಕ್ಯಾರಲ್ ಸಿಂಗಿಂಗ್ ಎಲ್ಲ ಮಾಡಿ ಸಂತೋಷ ಪಡೋದು ಯಾರು? ಮನೆಗೆ ಹೋಗಿ ಒಂದೊಂದು ಮನೆಗೆ ಹೋದಾಗ ಒಂದೊಂದು ವೆರೈಟಿ ಫುಡ್ ಕೊಡ್ತಾರೆ, ಹಾಡು ಹೇಳ್ತೀವಿ, ಡ್ಯಾನ್ಸ್ ಮಾಡ್ತೀವಿ ಅಲ್ಲ, ಎಲ್ಲರೂ ಒಟ್ಟಾಗಿ ಇರ್ತೀವಿ. ಸ್ವಲ್ಪ ದಿವಸ ಈವ್ನಿಂಗ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ, ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಅಲ್ವಾ, ಜಾಲರಿ ಎಲ್ಲ ಬಾರಿಸ್ಕೊಂಡು ನಾವೇನು ಮಾಡ್ತೀವಿ, ಹೀಗೆ ಸುತ್ತ ಹಾಕ್ಕೊಂಡಿರ್ತೀವಿ. ಇದರಿಂದ ಏನಾಗುತ್ತೆ? ಯಾರಿಗೆ ಸಂತೋಷ ಆಗುತ್ತೆ? ನಾವು ನಮ್ಮ ಜೊತೆಯಲ್ಲಿ ಇರೋರಿಗೆ ಸಂತೋಷ ಆಗುತ್ತಾ, ದೇವರಿಗೆ ಸಂತೋಷ ಆಗುತ್ತಾ? ನಮ್ಮ ಸಂತೋಷಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಕಾರಣ ಏನು ಕೇಳಿದರೆ, ನಮ್ಮ ಒಳಗಡೆ ನಿಜವಾದ ಸಂತೋಷ ಇಲ್ಲದೆ ಇರೋದ್ರಿಂದ. ನಮ್ಮ ಒಳಗಡೆ ನಿಜವಾದ ಸಂತೋಷ ಇಲ್ಲದೆ ಇರೋದ್ರಿಂದ. ಈ ನಿಜವಾದ ಸಂತೋಷ ನಮ್ಮ ಒಳಗಡೆ ಇರುವಾಗ ನಮಗೆ ಈ ಬಾಹ್ಯವಾಗಿ ಮಾಡುವ ಹಬ್ಬಗಳಾಗಲಿ ಇನ್ನಿತರ ಕಾರ್ಯಗಳಾಗಲಿ ಸಂತೋಷ ತಂದು ಕೊಡೋದಿಲ್ಲ. ಅದರಲ್ಲಿ ಸಂತೋಷ ಪಡಲಿಕ್ಕೆ ನಾವು ಹೋಗೋದಿಲ್ಲ. ಯಾಕೆಂದ್ರೆ ವಿ ಆರ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತರಲ್ಲಿ ನಾವು ಆಲ್ರೆಡಿ ಏನಾಗಿದ್ದೀವಿ? ನಿಜವಾಗ್ಲೂ ತೃಪ್ತರಾಗಿದ್ದೀವಿ. ನಾವೀಗ ಏನು ಹೇಳ್ಕೊಳ್ತೀವಿ ಅಂದರೆ, ನಾನು ಯೇಸುನಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ತೀವಿ ಬಿಟ್ಟರೆ ಯೇಸುನಲ್ಲಿ ಇಲ್ಲ ಅನೇಕರು. ನಾವು ಯೇಸುನಲ್ಲಿ ಇರೋದಾದರೆ ನಮಗೆ ಯಾಕೆ ಬೇಕು ಈ ಸೆಲೆಬ್ರೇಷನ್ ಎಲ್ಲ? ನಮಗೆ ಯಾಕೆ ಬೇಕು ಈ ಆಡಂಬರ? ನಮಗೆ ಯಾಕೆ ಬೇಕು ಈ ಹಬ್ಬ ಸಂತೋಷ ತರುತ್ತೆ. ಒಂದು ಬರ್ಡೇ ಸೆಲೆಬ್ರೇಷನ್ ಇರ್ಬೋದು, ಯಾವುದೇ ಇರಲಿ, ಪ್ರತಿಯೊಂದು ನಮಗೆ ಸಂತೋಷ ತಂದುಕೊಡುತ್ತೆ. ಆದರೆ ಯೇಸು ಕ್ರಿಸ್ತರು ನಮ್ಮೊಳಗಡೆ ಇರುವಾಗ ಹೀ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಅವರ್ ಜಾಯ್. ಯೇಸು ಕ್ರಿಸ್ತರು ನಮ್ಮ ಆನಂದದ ಸಂಪೂರ್ಣತೆಯಾಗಿದ್ದಾರೆ. ಉದಾಹರಣೆ, ನೀವು ಹೊಟ್ಟೆ ತುಂಬ ಒಳ್ಳೆ ಒಂದು ಬಿರಿಯಾನಿ ಊಟ ಮಾಡಿ, ಇಲ್ಲೆಲ್ಲ ಮಲ್ಲಿಕ ಬಿರಿಯಾನಿ ಸಿಗುತ್ತೆ ಅಂತಾರಲ್ಲ ನಿಮ್ಮ ಏರಿಯಾದಲ್ಲಿ, ಹೌದಾ? ತಿಂದಿದ್ದೀರಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ, ಓಕೆ. ಸೊ ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಕಷ್ಟಪಟ್ಟು ಹೇಗೋ ಟೇಸ್ಟಿ ಆಗಿರೋ ಒಳ್ಳೆ ಮಲ್ಲಿಕ ಬಿರಿಯಾನಿನೋ ಇನ್ಯಾವುದೋ ಬಿರಿಯಾನಿನೋ ತಿನ್ಕೊಂಡು ಬಂದು ನಿಮ್ಮ ಮನೆಗೆ ಬಂದ ಮೇಲೆ ಗಂಜಿ ಊಟ ಕೊಟ್ಟರೆ ನಿಮ್ಗೆ ಹಿಡಿಸುತ್ತಾ? ಮಾಡಬೇಕು ಅನಿಸುತ್ತಾ? ಹೊಟ್ಟೆ ಫುಲ್ಲಾಗಿದೆ, ಒಳ್ಳೆ ಟೇಸ್ಟ್ ಇರೋ ಬಿರಿಯಾನಿ ತಿನ್ಕೊಂಡು ಮಾಡಿದ್ದೀರಾ. ಈಗ ಮನೆಯಲ್ಲಿ ಬೇರೆ ಏನಾದರೂ ಕೊಟ್ಟರೆ ತಿಂತೀರಾ? ತಿನ್ನೋಕ್ಕಾಗಲ್ಲ. ಯಾಕೆಂದ್ರೆ ಆಲ್ರೆಡಿ ಹೊಟ್ಟೆ ತುಂಬಿದೆ ಅಲ್ವಾ? ಇನ್ನೇನು ತಿನ್ನಲಿಕ್ಕೆ ಆಸೆನೂ ಬರೋದಿಲ್ಲ, ತಿನ್ನಲಿಕ್ಕೆ ಇಷ್ಟನೂ ಆಗೋದಿಲ್ಲ, ತಿನ್ನಬೇಕು ಅಂತ ಅನಿಸೋದು ಇಲ್ಲ. ಯಾಕೆ ಕೇಳಿದರೆ ಆಲ್ರೆಡಿ ಹೊಟ್ಟೆ ತುಂಬಿದೆ. ಯೇಸು ಕ್ರಿಸ್ತರು ನಮ್ಮ ಒಳಗಡೆ ನಿಜವಾಗಲೂ ಜೀವಿಸ್ತಾ ಇರೋದೇ ಆದರೆ ಖಂಡಿತವಾಗಲೂ ನಾವು ತೃಪ್ತರಾಗಿರ್ತೀವಿ. ಏನಾಗಿರ್ತೀವಿ? ತೃಪ್ತರಾಗಿರ್ತೀವಿ. ಅದನ್ನೇ ಯೇಸು ಹೇಳಿದ್ದು, ಈ ನೀರನ್ನು ಕುಡಿಯುವ ಯಾರಿಗೂ ಮತ್ತೆ ದಾಹ ಆಗಲ್ಲ. ಯಾವ ನೀರು? ಅವರೇ, ಯೇಸುನೇ. ಯೇಸು ಕೊಡುವ ನೀರು ಪರಿಶುದ್ಧಾತ್ಮ ಅಥವಾ ಪವಿತ್ರಾತ್ಮನಲ್ಲಿರುವ ಆನಂದ, ರೈಚಸ್ನೆಸ್, ಪೀಸ್, ಜಾಯ್ ಇನ್ ದ ಹೋಲಿ ಸ್ಪಿರಿಟ್. ಯೇಸು ಕೊಡುವ ನೀರು ಅವರೇ ಆಗಿದ್ದಾರೆ, ದೇವರೇ ಆಗಿದ್ದಾರೆ, ಅಥವಾ ಪವಿತ್ರಾತ್ಮ ಆಗಿದ್ದಾರೆ. ಆ ಪವಿತ್ರಾತ್ಮ ನಮ್ಮಲ್ಲಿರುವಾಗ, ಆತ್ಮಸ್ವರೂಪನಾದ ದೇವರು, ಕರ್ತನಾದ ಯೇಸು ನಮ್ಮ ಒಳಗಡೆ ಜೀವಿಸುವಾಗ ಖಂಡಿತವಾಗಲೂ ನಮಗೆ ಇನ್ನೆಲ್ಲೋ ಏನೋ ಕುಡಿಬೇಕು ಅನಿಸೋದಿಲ್ಲ, ಏನೋ ತಿನ್ನಬೇಕು ಅನಿಸೋದಿಲ್ಲ. ನಮ್ಗೆ ಅನಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನು? ಕ್ರಿಸ್ತನು ನಮ್ಮೊಳಗಡೆ ಇನ್ನೂ ಜನಿಸಿಲ್ಲ. ನಾವು ಕ್ರಿಸ್ಮಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ರಿಸ್ಮಸ್ ಮಾಡೋದು ಸರಿ ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು. ಸರಿ ಅಂತಲೂ ಹೇಳೋದಿಲ್ಲ, ತಪ್ಪು ಅಂತಲೂ ಹೇಳೋದಿಲ್ಲ. ಅದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಯಾರೇನು ಬೇಕಾದರೂ ಮಾಡ್ಬೋದು. ಅವ್ರವ್ರಿಗೆ ಸ್ವಂತ ಇಚ್ಛೆಯನ್ನು ದೇವರು ಕೊಟ್ಟಿದ್ದಾರೆ. ನಿಮ್ಮ ಇಚ್ಛೆಯನ್ನು ದೇವ್ರ ಪ್ರಕಾರ ನೀವು ಉಪಯೋಗಿಸ್ಕೋಬೋದು. ಆದರೆ ನಮ್ಮ ಇಚ್ಛೆಗಳನ್ನು ನಾವು ದೇವರ ಇಚ್ಛೆ ಪ್ರಕಾರ ಉಪಯೋಗಿಸೋದ್ರ ಬದಲು ನಮ್ಮ ದೇವರು ಕೊಟ್ಟಂಥ ಆ ವಿಲ್ ಪವರ್,
ಅದನ್ನು ನಮ್ಮ ಇಷ್ಟಕ್ಕೆ ಅನುಸಾರವಾಗಿ ನಾವಿವತ್ತು ಬದುಕ್ತಾ ಇದ್ದೀವಿ. ಎಷ್ಟೋ ಜನ, ನೀವೇ ಯೋಚನೆ ಮಾಡಿ, ಕ್ರಿಸ್ಮಸ್ ದೇವರ ಇಚ್ಛೆನಾ ನಮ್ಮ ಇಚ್ಛೆನಾ? ಕ್ರಿಸ್ಮಸ್ ಮಾಡಬೇಕು, ಕ್ರಿಸ್ಮಸ್ ಹಬ್ಬ ಮಾಡಬೇಕು ಅನ್ನೋದು ದೇವರ ಇಚ್ಛೆನಾ ನಮ್ಮ ಇಚ್ಛೆನಾ? ನಮ್ಮ ಇಚ್ಛೆ. ಯಾರು ತೀರ್ಮಾನ ಮಾಡಿದ್ದು ನನ್ನ ಹುಟ್ಟು ಹಬ್ಬವನ್ನು ಆಚರಿಸಿ ಅಂತ ಎಲ್ಲಾದರೂ ಯೇಸು ಸ್ವಾಮಿ ಹೇಳಿದಾರ? ಕೆಲವರು ಹೇಳ್ತೀರಲ್ವ, ನಿಮ್ಮಲ್ಲೇ ಕೆಲವರು ಹೇಳ್ತೀರಿ, ಕೆಲವರು ನಂಬ್ತೀರಿ, ಮಾತೆ ಮರಿಯಮ್ಮನವರು ತುಂಬ ಕಡೆ ಪ್ರತ್ಯಕ್ಷರಾಗಿದ್ದಾರೆ ಅಂತ. ನೀವು ನಂಬ್ತೀರಾ? ಓಕೆ, ಮಾತೆ ಮರಿಯಮ್ಮನವರು ಪ್ರತ್ಯಕ್ಷರಾಗಿ ಎಲ್ಲಾದರೂ ಒಂದು ಕಡೆ ಪ್ರತ್ಯಕ್ಷವಾಗಿದ್ದರಲ್ಲಿ ಸುಮಾರು ಕಡೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಅಂತ ಈ ಪ್ರತ್ಯಕ್ಷ ಆಗಿದ್ದನ್ನು ನಮ್ಮದವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಅವರು ಎಲ್ಲರೂ ಮಾನಸಾಂತರ ಪಡಿ, ಪಾಪಕ್ಕೆ ವಿಮುಖರಾಗಿ ಯೇಸು ಕ್ರಿಸ್ತರ ಕಡೆಗೆ ತಿರುಗಿರಿ, ದೇವರ ವಾಕ್ಯದಲ್ಲಿ ನಂಬಿಕೆ ಇಡಿ, ಯೇಸು ಹೇಳಿದ್ದನ್ನು ಮಾಡಿರಿ, ಇದನ್ನು ಹೇಳಿದಾರಂತೆ. ಆದರೆ ಎಲ್ಲೂ ಕೂಡ ನನ್ನ ಮಗನ ಬರ್ಡೇ ಮಾಡಿ ಅಂತ ಹೇಳಲಿಲ್ಲ. ಯೇಸು ಕ್ರಿಸ್ತರ ಹುಟ್ಟಿದ ದಿನನೂ ಮಾಡಿ ಅಥವಾ ಪಾಸ್ಕ ಹಬ್ಬ ಮಾಡಿ, ಇದು ಯಾವುದು ಹೇಳಲಿಲ್ಲ. ಮಾನಸಾಂತರ ಪಡಿ ಅಂತ ಹೇಳಿದಾರಂತೆ. ಬೈಬಲಲ್ಲೂ ಹೇಳಲಿಲ್ಲ, ಮಾತೆ ಮರಿಯಮ್ಮನವರೆಲ್ಲೂ ಹೇಳಲಿಲ್ಲ, ಯಾರೂ ಹೇಳಲಿಲ್ಲ. ಆದರೂ ನಾವು ಮಾಡ್ತಾಯಿದ್ದೀವಿ. ಸರಿನೋ ತಪ್ಪು ಬೇಡ ನಮಗೆ, ನೀವು ಮಾಡೋರು ಮಾಡ್ಕೊಳ್ಳಿ. ಆದರೆ ಮಾಡ್ತಾ ಇರೋದು ಯಾಕೆ ಕೇಳಿದರೆ, ದೇವ್ರನ್ನ ಮಹಿಮೆ ಪಡಿಸ್ಲಿಕ್ಕಂತ ಮಾತ್ರ ದಯವಿಟ್ಟು ಹೇಳಬೇಡಿ. ನೀವು ಕ್ರಿಸ್ಮಸ್ ಚೆನ್ನಾಗಿ ಮಾಡಿದರೆ, ಗ್ರ್ಯಾಂಡಾಗಿ ಮಾಡಿದರೆ ನಿಮಗೆ ಮಹಿಮೆ ಆಗುತ್ತೆ. ಯಾರ ಮನೆ ಇವತ್ತು ನೋಡಿ, ಕ್ರಿಸ್ಮಸ್ ಕಾಂಪಿಟೇಷನ್ ಅಂತ ಇದೆಯಾ? ನಿಮ್ಮ ಚರ್ಚಲ್ಲಿ ಇದೆಯಾ? ಎಲ್ಲ ಊರಲ್ಲೂ ಇರುತ್ತಲ್ವಾ? ಕ್ರಿಸ್ಮಸ್ ಕಾಂಪಿಟೇಷನಲ್ಲಿ ಚೆನ್ನಾಗಿ ಹಾಡಿ ಅಥವಾ ಒಳ್ಳೆ ಗೋದಲಿ ಕಟ್ಟಿ ಅಥವಾ ಏನು ಇರ್ತಾರೋ ಕಾರ್ಯಕ್ರಮಗಳು, ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿ ಪ್ರೈಸ್ ತೆಗೆದುಕೊಂಡ್ರೆ ಯಾರಿಗೆ ಮಹಿಮೆ ಆಗುತ್ತೆ? ಯಾರದ್ರಲ್ಲಿ ಫಸ್ಟ್ ಕ್ಲಾಸ್ ಬರ್ತಾರೋ, ಯಾರದ್ರಲ್ಲಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅವ್ರಿಗೆ ಮಹಿಮೆ ಆಗುತ್ತೆ, ದೇವರಿಗೆಲ್ಲ ಮಹಿಮೆ ಆಗೋದು. ಹೆಸರು ಮಾತ್ರ ದೇವ್ರದ್ದು. ದೇವ್ರ ಹೆಸರು ಈ ರೀತಿ ಹಾಳು ಮಾಡ್ತಾ ಇದ್ದೀವಿ ಅನೇಕ ಬಾರಿ ನಾವು, ನಮಗೆ ಗೊತ್ತಿಲ್ಲದ ಹಾಗೆ. ಇದೆಲ್ಲ ಮಾಡೋದು ಯಾರ ಹೆಸರಲ್ಲಿ? ಯೇಸು ಸ್ವಾಮಿ ಹೆಸರಲ್ಲಿ. ದೇವರ ಮಹಿಮೆಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ಮಹಿಮೆ ಯಾರಿಗೆ? ಫಸ್ಟ್ ಪ್ರೈಸ್ ತಗೊಳ್ಳೋನಿ ಚಪ್ಪಾಳೆ ತಡ್ತೀವಿ ಅಲ್ವಾ? ಯೇಸು ಸ್ವಾಮಿಗ ತಡ್ತೀವಿ, ಫಸ್ಟ್ ಪ್ರೈಸ್ ಅವನಿಗೆ ತಡ್ತೀವಿ. ಸೊ ನಾವೆಲ್ಲದು ಮಾಡ್ತಾ ಇರೋದು ಹೆಚ್ಚು ಕಡಿಮೆ ನಮ್ಮ ಮಹಿಮೆಗೆ. ಈ ಗೋದಲಿ ಕಾಂಪಿಟೇಷನ್ ಇದೆ, ಕ್ರಿಪ್ ಕಾಂಪಿಟೇಷನ್. ಯಾರು ಚೆನ್ನಾಗಿ ಕ್ರಿಪ್ ಮಾಡ್ಕೊಂಡು ಬರ್ತೀರೋ ಅವರಿಗೆ ಬಹುಮಾನ ಇದೆ. ಯಾರ ಮನೇಲಿ ಚೆನ್ನಾಗಿ ಕ್ರಿಪ್ ಮಾಡ್ತಾರೋ, ಯಾವ ವಾರ್ಡ್ ಅವರು ಬೀದಿಯವರು ಚೆನ್ನಾಗಿ ಕ್ರಿಪ್ ಮಾಡ್ತಾರೋ ಅವ್ರಿಗೆ ಬಹುಮಾನ ಇದೆ. ನಿಮ್ಮೂರಲ್ಲಿ ಇದೆಯಾ ಆ ಥರ? ಇದ್ರೆ ಮಾಡಿದೆ ಅಂತ ಪಾಪದ ಕೆಲಸ ಏನಲ್ಲ. ಆದರೆ ದೇವರೇ ಇದರಿಂದ ದೇವರಿಗೆ ಮಹಿಮೆ ಆಗುತ್ತೆ ಅಂತೆಲ್ಲ ಹೇಳ್ಕೊಬೇಡಿ ಅಷ್ಟೇ. ದೇವ್ರ ಮಹಿಮೆಗಾಗಿ ನಾವು ಮಾಡ್ತಾಯಿದ್ದೀವಿ ಅಂತ, ಅದು ನಿಮಗೆ ಮಹಿಮೆ ಆಗುತ್ತೆ. ಯಾರು ಚೆನ್ನಾಗಿ ಮಾಡಿದ್ದೀರೋ ಅವ್ರಿಗೆ ಮಹಿಮೆ ಆಗುತ್ತೆ. ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸಿದಿರೋ ಅವ್ರಿಗೆ ಮಹಿಮೆ ಆಗುತ್ತೆ, ಬಿಟ್ಟರೆ ದೇವ್ರಿಗೆ ಮಹಿಮೆ ಆಗೋದಿಲ್ಲ. ನಾನೇನು ಹೇಳ್ತಾ ಬಂದೆ ಅಂದರೆ, ಈ ಲೋಕದಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು, ಇವತ್ತೇನು ಮಾಡ್ತಾಯಿದ್ದೀವೋ ದೇವರ ಹೆಸರಲ್ಲಿ, ಅದರಲ್ಲಿ ಅನೇಕ ಕಾರ್ಯಗಳು ನಮ್ಮ ಸ್ವಂತ ಖುಷಿಗಾಗಿ, ನಮ್ಮ ಸ್ವಂತ ಸಂತೋಷಕ್ಕಾಗಿ, ನಮ್ಮ ಸ್ವಂತ ಆನಂದಕ್ಕಾಗಿ, ನಮ್ಮ ಸ್ವಂತ ಮಹಿಮೆಗಾಗಿ ನಾವು ಮಾಡುವಂಥ ಕಾರ್ಯಗಳಾಗಿದೆ. ಆದರೆ ಬೇಸರದ ವಿಷಯ ಏನು ಕೇಳಿದರೆ, ಇದನ್ನೆಲ್ಲ ದೇವರ ಹೆಸರಲ್ಲಿ, ಯೇಸುವಿನ ಹೆಸರಲ್ಲಿ, ದೇವರ ಮಹಿಮೆಗೆ ಅಂತ ಹೇಳಿಕೊಂಡು ನಾವು ಮಾಡ್ತೀವಿ. ಅದು ಮಹಾ ದೈವದ್ರೋಹ ಆಗುತ್ತೆ. ದೇವರ ನಾಮವನ್ನು ದುರುಪಯೋಗ ಪಡಿಸ್ದಾಗುತ್ತೆ. ಆ ಕೆಲಸವನ್ನು ನಾವು ಈ ಕ್ರಿಸ್ಮಸ್ ಹೆಸರಲ್ಲಿ ಮಾಡಬಾರ್ದು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರು ಮನುಷ್ಯನಾಗಿ ಹುಟ್ಟಿದ್ದಾರೆ. ದೇವರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ನಿನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟಿದ್ದೀಯಾ. ಆ ಸ್ತೋತ್ರ ಹೇಳಿ, ದೇವರನ್ನ ಆರಾಧನೆ ಮಾಡಿ, ಧನ್ಯವಾದ ಹೇಳಿ ಕ್ರಿಸ್ಮಸ್ ಹಬ್ಬ ಆಚರಿಸೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಮಾಡ್ತಾ ಇರೋ ಕ್ರಿಸ್ಮಸ್ ಯಾಕೆ ಕೇಳಿದರೆ, ನಮ್ಮ ಸಂತೋಷಕ್ಕಾಗಿ, ನಮ್ಮ ಖುಷಿಗಾಗಿ, ನಮ್ಮ ಆನಂದಕ್ಕಾಗಿ, ನಮ್ಮ ತೃಪ್ತಿಗಾಗಿ, ನಮ್ಮ ಮಹಿಮೆಗೋಸ್ಕರ ನಾವು ಮಾಡ್ಕೊಳ್ತಾ ಇರ್ತೀವಿ. ಕಾರಣ ಏನು ಅಂದರೆ, ಅನರ್ಘ್ಯವಾದ ಮುತ್ತು ಯೇಸು. ಆ ಯೇಸುವನ್ನು ನಾನಿನ್ನೂ ಕೂಡ ಸ್ವಂತವಾಗಿಸ್ಕೊಂಡಿಲ್ಲ. ಯೇಸು ಕ್ರಿಸ್ತರನ್ನು ನೀವು ಸ್ವಂತವಾಗಿಸ್ಕೊಂಡ ಮೇಲೆ ಈ ಕ್ರಿಸ್ತನಲ್ಲಿ ನಿಮಗೆ ಎಲ್ಲ ಇದೆ. ಕ್ರೈಸ್ಟ್ ಈಸ್ ಎವ್ರಿಥಿಂಗ್ ಫಾರ್ ಯು. ದೆರ್ ಈಸ್ ನೋ ಲ್ಯಾಕಿಂಗ್ ಇನ್ ಕ್ರೈಸ್ಟ್ ಇನ್ ಯು. ನಿನ್ನ ಒಳಗಡೆ ಕ್ರಿಸ್ತನು ನಿಜವಾಗಲೂ ರೂಪುಗೊಳ್ತಾ ಇರೋದಾದರೆ, ಕ್ರಿಸ್ತನು ನಿಜವಾಗಲೂ ಇರೋದಾದರೆ, ಇದೊಂದು ರೆವಲೇಷನ್ ಆಗಿ ನಮಗೆ ಬರಬೇಕು. ನಮ್ಮ ಒಳಗಡೆ ಇದೊಂದು ಅನುಭವ ಆಗಬೇಕು. ಕ್ರೈಸ್ಟ್ ಅನ್ನೋದು ಒಂದು ನಾಲೆಡ್ಜ್ ಆಗಬಾರ್ದು, ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಓಕೆ, ಯೇಸು ಅನ್ನೋದೊಂದು ಅರಿವು ಮಾತ್ರ ಆಗಬಾರ್ದು, ಒಂದು ಅನುಭವ ಆಗಬೇಕು. ಓಕೆ, ಯೇಸು ನಮ್ಮ ಒಳಗಡೆ ಅನುಭವ ಆಗೋದು ಹೇಗೆ? ಥ್ರೂ ದ ವರ್ಡ್ ಆಫ್ ಗಾಡ್.
ವಾಕ್ಯ ಆಲಿಸ್ತಾ ಸತ್ಯದ ಪ್ರಕಟಣೆಗಳ ಮುಖಾಂತರ, ವಾಕ್ಯದ ಅರಿವಿನಿಂದ ಕ್ರಿಸ್ತನು ನಮ್ಮಲ್ಲಿ ಏನಾಗ್ತಾನೆ, ಒಂದು ಅನುಭವ ಆಗ್ತಾ ಹೋಗ್ತಾನೆ. ಯೇಸು ನಮ್ಮಲ್ಲಿ ಅನುಭವ ಆದಷ್ಟು ನಾವೇನು ಹೇಳ್ತೀವಿ ಗೊತ್ತಾ, ನಮಗೆ ಬೇರೆ ಯಾವ ಅನುಭವನೂ ಬೇಡ ಅಂತೀವಿ. ಯಾಕೆ ಅಂದರೆ ನನ್ನ ಒಳಗಡೆ ಇರ್ತಕ್ಕಂಥ ಈ ಒಂದು ಕ್ರಿಸ್ತನ ಮಹಿಮೆ ಇದೆಯಲ್ವಾ, ಕ್ರಿಸ್ತನ ಅನುಭವ ಅಂತಕ್ಕಂಥದ್ದು, ದಾವೀದ ಹೇಳ್ತಾನೆ, ಪ್ರಾಣಕ್ಕಿಂತಲೂ ಮಿಗಿಲಾದದ್ದು. ಯುವರ್ ಲವ್ ಇಸ್ ಗ್ರೇಟರ್ ದ್ಯಾನ್ ಲೈಫ್. ಪ್ರಾಣಕ್ಕಿಂತ ಮಿಗಿಲಾದದ್ದು. ಆ ಅನುಭವ ಅನುಭವಿಸಿನೇ ಪೌಲರು ಹೇಳ್ತಾ ಇದ್ದಾರೆ, ಹೂ ಕ್ಯಾನ್ ಸಪ್ರೇಟ್ ಮೀ ಫ್ರಮ್ ದಟ್ ಲವ್. ಆ ಪ್ರೀತಿ, ಆ ಕ್ರಿಸ್ತನ ಪ್ರೀತಿಯಿಂದ ಅಥವಾ ದೇವರ ಪ್ರೀತಿಯಿಂದ, ಲವ್ ಆಫ್ ಗಾಡಿಂದ ನನ್ನನ್ನು ಸಪ್ರೇಟ್ ಮಾಡಲಿಕ್ಕೆ ಯಾರಿಂದ ಆಗುತ್ತೆ? ಯಾವುದರಿಂದ ಆಗುತ್ತೆ? ಈ ಪ್ರಪಂಚದಲ್ಲಿರುವ ಯಾವ ಸುಖಕ್ಕೂ ಆಗೋದಿಲ್ಲ, ಯಾವ ಕಷ್ಟಕ್ಕೂ ಆಗೋದಿಲ್ಲ, ಭವಿಷ್ಯಕ್ಕೂ ಆಗೋದಿಲ್ಲ, ಪಾಸ್ಟ್ ಎಕ್ಸ್ಪೀರಿಯನ್ಸ್ಗೂ ಆಗೋದಿಲ್ಲ, ಯಾವುದಕ್ಕೂ ಆಗೋದಿಲ್ಲ. ಇನ್ಫ್ಯಾಕ್ಟ್ ದೇವದೂತರಿಗೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ದೇವದೂತರಿಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಯಾವುದರಿಂದ ನಮ್ಮನ್ನು ಸಪ್ರೇಟ್ ಮಾಡಲಿಕ್ಕೆ? ಆ ಪ್ರೀತಿಯಿಂದ ಸಪ್ರೇಟ್ ಮಾಡಲಿಕ್ಕೆ. ದೇವರ ಪ್ರೀತಿಯೇ ಯೇಸು ಕ್ರಿಸ್ತ. Christ in you is the manifestation of the love of God. ದೇವರ ಪ್ರೀತಿಯ ಅವತಾರವಾಗಿದೆ ನಮ್ಮಲ್ಲಿ, ದೇವರ ಪ್ರೀತಿಯ ಪ್ರಕಟವಾಗೋದಾಗಿದೆ ಯೇಸು ನಮ್ಮಲ್ಲಿ ಇರ್ತಕ್ಕಂಥದ್ದು. ಇದೇನೋ ಒಂದು ಇನ್ಫಾರ್ಮೇಷನ್ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ನಮಗೀಗ ನಾವೊಂದು ಆ ಅನುಭವಕ್ಕೆ ಬಾರದೇ ಇರೋದ್ರಿಂದ ನಮಗೆ ಕಷ್ಟ ಆಗ್ತಾ ಇರ್ಬೋದು. ಇವ್ರು ಏನೋ ಹೇಳ್ತಾ ಇದ್ದಾರೆ, ಇದಕ್ಕೂ ನಮಗೂ ಟ್ಯಾಲಿ ಆಗ್ತಾ ಇಲ್ಲ, ನಾವೆಲ್ಲೋ ಇದ್ದೀವಿ, ಇವ್ರು ಏನೋ ಹೇಳ್ತಾ ಇದ್ದಾರೆ, ಇದೆಲ್ಲ ಆಗುವಂಥದ್ದಾ, ಇದೆಲ್ಲ ನೆರವೇರುತ್ತಾ ಅಂತ. ಖಂಡಿತವಾಗಲೂ ಇದೆಲ್ಲ ನೆರವೇರ್ತಾನೇ ಇದೆ. ನಿಮ್ಮ ಜೀವನದಲ್ಲಿ ಆಗದೇ ಇದ್ದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಶುಭವಾರ್ತೆ ಸಿಗದೇ ಇರೋದ್ರಿಂದ, ಆ ಸತ್ಯದ ಅರಿವು ನಿಮಗೆ ಆಗದೇ ಇರೋದ್ರಿಂದ ಅದು ಆಗ್ತಾ ಇಲ್ಲ ಅಷ್ಟೇ, ಬಿಟ್ಟರೆ ಬೇರೆ ಯಾವುದು ಕಾರಣ ಅಲ್ಲ. ನೋಡಿ, ಅವನು ಅನರ್ಘ್ಯವಾದ ಮುತ್ತು ಅವನಿಗೆ ಸಿಕ್ಕಿದಾಗ, ಅದರ ಬೆಲೆ ಗೊತ್ತಾದಾಗ, ಅವನು ತನಗಿರೋದನ್ನೆಲ್ಲ ಮಾರಾಟ ಮಾಡ್ತಾನಂತೆ. ಏನೂ ಉಳಿಸ್ಕೊಳ್ಳಿಲ್ಲ. ನಥಿಂಗ್ ಇಸ್ ಲೆಫ್ಟ್. ಕ್ರೈಸ್ಟ್ ಅಲೋನ್, ಯೇಸು ಮಾತ್ರ. ನಮಗೆ ಹೇಗಾಗ್ಬಿಟ್ಟಿದೆ ಗೊತ್ತಾ, ನಾವು ಮನುಷ್ಯರಲ್ವಾ ಬ್ರದರ್? ಜೀಸಸ್ ಬೇಕು, ಫಸ್ಟ್ ಜೀಸಸ್ ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು. ಜೀಸಸ್ ಬೇಕು, ನಮಗೆಲ್ರಿಗೂ ಜೀಸಸ್ ಬೇಕಾ? ಜೀಸಸ್ ಬೇಕು, ಜೊತೆಗೆ ಇದು ಬೇಕು, ಜೊತೆಗೆ ಅದು ಬೇಕು, ಇದು ಬೇಕು, ಅವನು ಬೇಕು, ಇವನು ಬೇಕು, ಇವಳು ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ನಾವು ಇಲ್ಲಿರುವಾಗ ಇದೆಲ್ಲ ಬೇಕೋ ಬೇಡವೋ? ಇದೆಲ್ಲ ಸೃಷ್ಟಿ ಮಾಡಿದ್ದು ಯಾರು? ದೇವರೇ. ಯಾರಿಗಾಗಿ? ನಮಗಾಗಿದ್ದು ನಾವು ತಿಳ್ಕೊಂಡಿದ್ವಿ, ಎಲ್ಲ ಕ್ರಿಸ್ತನಿಗಾಗಿ ಸೃಷ್ಟಿ ಮಾಡಿದ್ದು. ಆಯಿತಾ? ಎಲ್ಲ ಪುತ್ರನಿಗಾಗಿ ಸೃಷ್ಟಿ ಮಾಡಿದ್ದು. ಉಂಟಾದದ್ದೆಲ್ಲವೂ ಆತನಿಂದ, ಆತನ ಮುಖಾಂತರ, ಆತನಿಗೋಸ್ಕರ. ನಿನಗೋಸ್ಕರ ಅಲ್ಲ, ನನಗೋಸ್ಕರನೂ ಅಲ್ಲ. ನನಗೋಸ್ಕರ ದೇವರು ಸೃಷ್ಟಿ ಮಾಡಿದ್ದಲ್ಲ, ಕಳಿಸಿಕೊಟ್ಟಿದ್ದು ತನ್ನ ಒಬ್ಬನೇ ಮಗನಾದ ಯೇಸುವನ್ನು. ನೋಡಿ, ನಮಗೆ ಎಷ್ಟು ಬೆಲೆ ಕೊಡ್ತಿದ್ದಾರೆ ದೇವರು ಅಲ್ವಾ? ನಾವು ನಮಗೋಸ್ಕರ ದೇವರು ಕಳಿಸಿಕೊಟ್ಟಿದ್ದನ್ನು ಬಿಟ್ಟು ಬೇರೆ ಎಲ್ಲ ಹಿಡ್ಕೊಂಡಿದ್ದೀವಿ. ಎಂಥ ವಂಚನೆ ಅಲ್ವಾ? ಮಹಾ ವಂಚನೆ. ದಿಸ್ ಇಸ್ ಡಿಸೆಪ್ಷನ್. ಈ ಲೋಕದಲ್ಲಿ ನಾವೆಲ್ಲರೂ ಹುಡುಕ್ತಾ ಇರೋದೇನು ಗೊತ್ತಾ? ನಾವೆಲ್ಲರೂ ಹುಡುಕ್ತಾ ಇರೋದು ನಮಗೊಂದು ಒಳ್ಳೆ ಲೈಫ್ ಬೇಕು. ಒಳ್ಳೆ ಲೈಫ್ ಬೇಕಂದರೆ ಒಳ್ಳೆ ಲೈಫ್ ಪಾರ್ಟ್ನರ್ ಬೇಕು, ಒಳ್ಳೆ ಜಾಬ್ ಬೇಕು, ಒಳ್ಳೆ ಮನೆ ಬೇಕು, ಒಳ್ಳೆ ಹೆಲ್ತ್ ಬೇಕು. ಆ ರೀತಿಯೆಲ್ಲ ನಾವು ಹುಡುಕ್ತೀವಿ. ನೋ, ಅದರಲ್ಲ ಒಳ್ಳೆ ಲೈಫ್ ಸಿಗೋದು. ಒಳ್ಳೆ ಲೈಫ್ ಸಿಗೋದು ಟ್ರೂ ಲೈಫಿಂದ. ಆ್ಯಂಡ್ ಜೀಸಸ್ ಈಸ್ ದ ಓನ್ಲಿ ಟ್ರೂ ಲೈಫ್. ಯೇಸು ಹೇಳ್ತಾರೆ, ಐ ಆಮ್ ದ ಲೈಫ್. ನಾನು ಮಾತ್ರನೇ ಜೀವ. ಐ ಆಮ್ ದ ಟ್ರೂ ಲೈಫ್, ಇಟರ್ನಲ್ ಲೈಫ್, ದ ಡಿವೈನ್ ಲೈಫ್ ವಿಚ್ ಯು ನೀಡ್ ದ ಮೋಸ್ಟ್. ನಿನಗೆ ಅತ್ಯಗತ್ಯವಾಗಿ ಬೇಕಾದ ಜೀವ ನಾನೇ. ಸೊ ಇಫ್ ಯು ಟ್ರೂಲಿ ಫೈಂಡ್ ಜೀಸಸ್ ಇನ್ ಯೋರ್ ಲೈಫ್, ನಿನ್ನ ಜೀವಿತದಲ್ಲಿ ಈ ಯೇಸು ಸಿಗಬೇಕು. ಸುಮ್ಮನೆ ಯಾವುದೋ ಇಮೋಷ್ನಲ್ ಯೇಸು ಅಲ್ಲ, ಕರಿಸ್ಮ್ಯಾಟಿಕ್ ಜೀಸಸ್ ಅಲ್ಲ. ಮತ್ತು ಕರಿಸ್ಮ್ಯಾಟಿಕ್ ರಿಟ್ರೀಟಲ್ಲಿ ಹೋದಾಗ ಜೀಸಸ್ ಸಿಗ್ತಾರ, ನಂಗೆ ಜೀಸಸ್ ಸಿಕ್ಕಿದ್ರು ಅಂತಾರೆ 3 ದಿವಸ. ಇನ್ನು ಕೆಲವರು ನನಗೆ ಕನಸಲ್ಲಿ ಜೀಸಸ್ ಸಿಕ್ಕಿದ್ರು ಅಂತಾರೆ. ಇನ್ನು ನನಗೆ ಅವರು ಪ್ರಬೋಧನೆ ಮಾಡುವಾಗ ಜೀಸಸ್ ಸಿಕ್ಕಿದ್ರು ಅಂತಾರೆ. ಇದು ಪ್ರಬೋಧನೆಯಲ್ಲಿ ಅಲ್ಲಿ ಇಲ್ಲಿ ಸಿಗುವಂಥ ಜೀಸಸ್ ಅಲ್ಲ. ಇದು ಶುಭ ಸಂದೇಶದ ಮೂಲಕ, ಥ್ರೂ ದ ಗಾಸ್ಪಲ್, ನಿನ್ನ ಹೃದಯದಲ್ಲಿ ಪವಿತ್ರಾತ್ಮನ ಪ್ರಕಟಪಡಿಸಿಕೊಡುವ ಯೇಸು. ಶುಭ ಸಂದೇಶದ ಮೂಲಕ ನಿನ್ನ ಹೃದಯದಲ್ಲಿ ಪವಿತ್ರ ಆತ್ಮ ಪ್ರಕಟಪಡಿಸಿಕೊಡುವ ಯೇಸು, ಈ ಬೈಬಲ್ನಲ್ಲಿರ್ತಕ್ಕಂಥ ಯೇಸು.
ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ನುಡಿದು ಇಂದಿಗೂ ಜೀವಂತವಾಗಿ ಇರುವ, ನಿತ್ಯಕ್ಕೂ ಜೀವಿಸುವ ಸರ್ವಶಕ್ತನಾದ ದೇವರಾದ, ದೇವರ ಪುತ್ರನಾದ, ರಕ್ಷಕನಾದ ಯೇಸು. ಆ ಯೇಸು ಸಿಗಬೇಕು. ಇನ್ಯಾವುದೋ ಜೀಸಸ್ ಸಿಕ್ಕಿ ಪ್ರಯೋಜನ ಇಲ್ಲ. ದಿಸ್ ಟ್ರೂ ಜೀಸಸ್. ಆ ಜೀಸಸ್ ಸಿಕ್ಕಿದ್ರೆ ಏನು ಸಿಗುತ್ತೆ ಕೇಳಿದರೆ, ಯು ವಿಲ್ ಫೈಂಡ್ ದ ಟ್ರೂ ಲೈಫ್. ನಮಗೆ ನಿಜವಾದ ಲೈಫ್ ಅನ್ನೋದು ಸಿಗೋದೇ ಕ್ರೈಸ್ಟಿಂದ, ಜೀಸಸ್ಸಿಂದ. ಆಗ ನಮಗೆ ನಿಜವಾದ ಲೈಫ್ ಸಿಕ್ಕಿದ ಮೇಲೆ ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಲೈಫ್. ಅರ್ಥ ಆಗ್ತಿದೆ ನಿಮಗೆ? ನಮಗೆ ನಿಜವಾದ ಯೇಸು ಹೇಳ್ತಾರೆ, ನಾನೇ ಜೀವ ಅಥವಾ ಜೀವನ, ನಾನೇ ನಿಜವಾದ ಜೀವ ಅಥವಾ ಜೀವನ. ಈಗ ಯೇಸು ನಮಗೆ ಸಿಕ್ಕಿದ್ರು ಅಂತ ತಿಳ್ಕೊಳ್ಳಿ. ಸಿಕ್ಕಿ ಆದಮೇಲೆ ನೀವು ನಿಜವಾದ ಯೇಸುವನ್ನು ಕಂಡ್ಕೊಂಡ್ಮೇಲೆ ನಿಮಗೇನು ಸಿಕ್ತು? ಜೀವನ ಸಿಕ್ತು, ಲೈಫ್ ಸಿಕ್ತು. ಈಗ ನೀವು ಈ ಪ್ರಪಂಚದಲ್ಲಿ ಪ್ರಾಪಂಚಿಕವಾಗಿ ಲೈಫ್ ಸೆಟ್ಲ್ ಆಗಲಿಕ್ಕೆ, ಲೈಫ್ನ ಬೆಟರ್ ಮಾಡಿಕೊಳ್ಳಲಿಕ್ಕೆ ಏನಾದರೂ ಒದ್ದಾಡ್ತೀರಾ? ಒದ್ದಾಡೋ ಅವಶ್ಯಕತೆ ಬರುತ್ತಾ? ಬರೋದಿಲ್ಲ. ಆವಾಗಲೇ ಹೇಳಿದ್ನಲ್ವ, ಹೊಟ್ಟೆ ತುಂಬ ರುಚಿಯಾದ ಅಡುಗೆ ಊಟ ಮಾಡಿ ಇನ್ನೇನು ಮಲ್ಗೋಕ್ಕೆ ಹೋಗಬೇಕು ಅಷ್ಟೇ. ನೈಟ್ ಒಳ್ಳೆ ಊಟ ಮಾಡಿದ್ದೀರಿ, ಹೊಟ್ಟೆ ತುಂಬ ಒಳ್ಳೆ ಬಿರಿಯಾನಿ ತಿಂದಿದ್ದೀರಿ, ಇನ್ನೇನು ಮಲ್ಗ್ಲಿಕ್ಕೆ ಹೋಗಬೇಕು. ನೀವು ಅದನ್ನು ಬಿಟ್ಬಿಟ್ಟು ಹಸಿವ ಏನಪ್ಪ ತಿನ್ನೋದು ಅಂತ ಮತ್ತೆ ಏನಾದರೂ ಅಡುಗೆ ಹುಡುಕ್ತಾ ಹೋಗ್ತೀರಾ? ಕಿಚನಿಗೆ ಹೋಗ್ತೀರಾ ಮತ್ತೆ, ಅಥವಾ ಬೆಡ್ರೂಮಿಗೆ ಹೋಗ್ತೀರಾ? ನೈಟ್ ಒಳ್ಳೆ ಬಿರಿಯಾನಿ ತಿಂದಿದ್ದೀರಾ, ಮಲ್ಲಿಕಾ ಬಿರಿಯಾನಿ ನಿಮ್ಮೂರ ಪಕ್ಕದಲ್ಲಿರೋದು, ಓಕೆ, ತಿಂದಿದ್ದೀರಿ, ಅಥವಾ ಎಲ್ಲಿಂದನೂ ಒಳ್ಳೆ ಬಿರಿಯಾನಿ, ನಂಬರ್ 1 ಬಿರಿಯಾನಿ ತಿಂದ್ರಿ. ಊಟ ಆದಮೇಲೆ ಮತ್ತೆ ಅಡುಗೆ ಮನೇಲಿ ಏನಿದೆ ಅಂತ, ತಿನ್ನಲಿಕ್ಕೆ ಏನಿದೆ ಅಂತ ನೋಡ್ಲಿಕ್ಕೆ ಹೋಗ್ತೀರಾ, ಅಥವಾ ಹೋಗಿ ಮಲ್ಕೊಳ್ಳೋಣಪ್ಪ ನಿದ್ದೆ ಬರ್ತಾ ಇದೆ ಅಂತ ರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ? ನೀವೇ ಹೇಳಿ. ಮತ್ತೆ ತಿನ್ನಕ್ಕೆ ಹೋಗ್ತೀರಾ? ಯಾಕೆ? ಆಲ್ರೆಡಿ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಂಡಿಲ್ಲ, ಒಳ್ಳೆ ಫುಡ್, ದಿ ಬೆಸ್ಟ್, ಅತಿ ಉತ್ತಮವಾದ ಊಟದಿಂದ, ಭೋಜನದಿಂದ, ಬಿರಿಯಾನಿಯಿಂದ ನಿಮ್ಮ ಹೊಟ್ಟೆ ತಿಂದು ತಿಂದು ತೃಪ್ತರಾಗಿದ್ದೀರಿ. ಆ ತೃಪ್ತಿಯಾಗಿ ನಿಮಗೇನಾಗ್ತಾ ಇದೆ? ಒಳ್ಳೆ ಹಾಯಾಗಿ ನಿದ್ರೆ ಬರ್ತಾ ಇದೆ. ಈಗ ನೀವು ಅಡುಗೆ ಮನೆಗೆ ಹೋಗೋದಿಲ್ಲ, ಏನಿದೆ ತಿನ್ನಕ್ಕೆ ನೋಡೋಣ ಅಂತ ಫ್ರಿಡ್ಜ್ ಓಪನ್ ಮಾಡೋದು ಇಲ್ಲ, ಕಿಚನ್ಗೆ ಹೋಗೋದು ಇಲ್ಲ, ಬೆಡ್ರೂಮ್ ಎಲ್ಲಿದ್ದಂತ ಹೋಗಿ ಮಲ್ಕೊಳ್ತೀರಿ. ಯೇಸು ಕ್ರಿಸ್ತನನ್ನು ನಿಜವಾಗ್ಲೂ ಯಾರು ಅನುಭವಿಸ್ತಾ ಇದ್ದೀರೋ ನಿಮ್ಮ ಜೀವಿತದಲ್ಲೂ ಇದೇ ಆಗುತ್ತೆ. ಯು ವಿಲ್ ಫೈಂಡ್ ಟ್ರೂ ರೆಸ್ಟ್, ವಿಶ್ರಾಂತಿ. ಯೇಸುವನ್ನು ಅನುಭವಿಸುವವನ ಜೀವನದಲ್ಲಿ ಏನಿರುತ್ತೆ ಗೊತ್ತಾ? ವಿಶ್ರಾಂತಿ ಇರುತ್ತೆ, ರೆಸ್ಟ್ ಇರುತ್ತೆ. ಕೆಲವ್ರಿಗೆ ಸತ್ತ ಮೇಲೂ ರೆಸ್ಟ್ ಇರೋದಿಲ್ಲ, ಅದಕ್ಕೆ ನಾವು RIP ಅಂತ ಬೋರ್ಡ್ ಹಾಕಿ ಬಂದುಬಿಡ್ತೀವಿ, ರೆಸ್ಟ್ ಇನ್ ಪೀಸ್ ಅಂತ. ಹಾಗಾದರೂ ರೆಸ್ಟ್ ಮಾಡಲಿ ಅವರು ಅಂತ ಅಲ್ವಾ? ನಾವು ಅಂದ್ಕೊಂಡಿರೋದು ರೆಸ್ಟಲ್ಲಿದ್ದಾರೆ ಅಂತ. ಯಾರಿಗೆ ಗೊತ್ತು ರೆಸ್ಟಲ್ಲಿದ್ದಾರೋ ಅರೆಸ್ಟಲ್ಲಿದ್ದಾರೋ ಅಂತ ಅಲ್ವಾ? ದೇವ್ರಿಗೆ ಮಾತ್ರ ಗೊತ್ತು. ನಮಗೆ ಗೊತ್ತಾ? ಗೊತ್ತಿಲ್ಲ, ದೇವ್ರಿಗೆ ಮಾತ್ರ ಗೊತ್ತು. ಆ ದೇವರಿಗೆ ಬಿಟ್ಬಿಡೋಣ. ಅಂದರೆ ಸತ್ತ ಮೇಲಿನ ರೆಸ್ಟ್ ಅಲ್ಲ, ಬದುಕಿರುವಾಗ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು. ಈ ವಿಶ್ರಾಂತಿ ಬೇಕಾದರೆ ನಮಗೆ ಲೈಫ್ ಸೆಟ್ಲ್ ಆಗಬೇಕು. ಲೈಫ್ ಸೆಟ್ಲ್ ಆಗದೆ ಟೆನ್ಷನ್ ಆಗುತ್ತೆ ಜೀವನ. ಲೈಫ್ ಸೆಟ್ಲ್ ಆಗಬೇಕಾದ್ರೆ ಲೈಫ್ ಒಳಗಡೆ ಬರಬೇಕು. ಆ ಲೈಫೇ ಜೀಸಸ್ ಕ್ರೈಸ್ಟ್. ಹೀ ಈಸ್ ದ ಟ್ರೂ ಲೈಫ್. ಆ ಟ್ರೂ ಲೈಫ್, ನಿನ್ನ ಜೀವನಕ್ಕೆ ಬೇಕಾದ ನಿಜವಾದ ಜೀವ ಅವರೇ. ಹೀ ಈಸ್ ದ ಟ್ರೂ ಲೈಫ್ ನೀಡೆಡ್ ಫಾರ್ ಯುವರ್ ಲೈಫ್. ನಿನ್ನ ಜೀವನಕ್ಕೆ ನಿಜವಾದ ಜೀವ ಯೇಸು ಆಗಿದ್ದಾರೆ. ಆ ಯೇಸು ನಿನ್ನ ಒಳಗಡೆ ಪ್ರಕಟಣೆ ಆದಷ್ಟು ನಿನ್ನ ಜೀವನ ರೆಸ್ಟಲ್ಲಿರುತ್ತೆ. ಬಿರಿಯಾನಿ ತಿಂದು ಹೊಟ್ಟೆ ತುಂಬಿ ಆದಮೇಲೆ ರೆಸ್ಟ್ ಮಾಡೋಕ್ಕೆ ಹೋಗ್ತೀಯಲ್ವಾ, ಮಲಗ್ಲಿಕ್ಕೆ ಹೋಗ್ತೀಯಲ್ವಾ, ಮತ್ತೆ ತಿನ್ನಬೇಕು ಅಂತ ಬಯಸೋದಿಲ್ಲ, ಹೋಗಿ ಮಲ್ಗೋಣ ಅನಿಸುತ್ತೆ. ಅದೇ ರೀತಿಯಲ್ಲಿ ಯಾವ ತಂಟೆನೂ ಬೇಡ, ಯಾವುದು ಬೇಡ. ಕ್ರಿಸ್ಮಸ್ಸು ಬೇಡ, ಪಾರ್ಟಿನೂ ಬೇಡ, ಸೆಲೆಬ್ರೇಷನ್ನು ಬೇಡ, ಕ್ರಿಸ್ಮಸ್ ಫ್ರೆಂಡು ಬೇಡ, ಏನೂ ಬೇಡ. ಐ ಆಮ್ ಹ್ಯಾಪಿ, ಸಂತೋಷವಾಗಿದ್ದೀನಿ. ಹೇಗೆ? ವಾಟ್ ಈಸ್ ದ ಸೀಕ್ರೆಟ್? ಕ್ರೈಸ್ಟ್ ಇನ್ ಮೀ. ನನ್ನಲ್ಲಿರುವಂಥ ಕ್ರಿಸ್ತನ ನಿಮಿತ್ತವಾಗಿ ನಾನೇನಾಗಿದ್ದೀನಿ? ಸಂತೋಷವಾಗಿದ್ದೀನಿ. ನಾವಿವತ್ತು ಹಾಡ್ತೀವಿ, ಸಂತೋಷವಾಗಿರುವೆ ಎಂದಿಗೂ. ಹಾಡೋರ್ನೆಲ್ಲ ಒಂದ್ಸರಿ ಟೆಸ್ಟ್ ಮಾಡಿ ನೋಡ್ಬೇಕಾಯ್ತಾ? ಹಾಡೋ ಟೈಮಲ್ಲಿ ಮಾತ್ರ ಸಂತೋಷ, ಹಾಡಿದ ಮೇಲೆ ಸಂತೋಷನೂ ಯಾರು ಹಾಡೋರು? ನೀವೇ. ಮೈಕ್ ಹಿಡ್ಕೊಂಡು ಹಾಡೋರ ಬಗ್ಗೆ ಎಲ್ಲ ಹೇಳ್ತಿರೋದು. ಜೊತೆಗೆ ಸೇರಿ ಹಾಡೋರು ಇದ್ದೀರಲ್ಲ, ಕ್ವೈರ್ ಸಿಂಗಿಂಗ್. ಈ ಕಡೆಯಿಂದ ಒಬ್ರು ಲೀಡ್ ಮಾಡ್ತಾರೆ, ಜೊತೆಗೆ ಸೇರಿ ಹಾಗೆ ಎಲ್ಲರೂ ಟುಗೆದರ್. ಏನು ಸಂತೋಷ ಹಾಡಬೇಕಾದ್ರೆ ಅಲ್ವಾ?
ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ. ಯಾವಾಗ? ಹಾಡ್ ಟೈಮಲ್ಲಿ ಮಾತ್ರ ಉಕ್ಕುತ್ತೆ. ಹಾಡಿ ಮುಗಿದ ಮೇಲೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ ಅಲ್ವಾ, ಬೇರೆಯೇ ಉಕ್ಕುತ್ತೆ. ಒಂಥರ ನಾಟಕ ಮಾಡ್ದಂಗೆ ಆಗಿಲ್ವಾ? ನಿಜ ಹೇಳ್ಬೇಕಾದ್ರೆ ನಾವು ಮಾಡ್ತಾ ಇರೋದೇ ಪೂರ್ತಿ ನಾಟಕ. ಇದು ಬೀದಿ ನಾಟಕದ ಥರ, ಇದು ಒಂಥರ ಬೀದಿ ನಾಟಕನೇ. ಇಲ್ಲಿ ನಿಂತ್ಕೊಂಡು ನಾವು ಏನು ಯೇಸು ಸ್ವಾಮಿ ಬಗ್ಗೆ ಭಯಂಕರವಾಗಿ ಕಲಿತಾ ಇದ್ದೀವಿ, ಎಲ್ಲರೂ ತಿಳ್ಕೊಳ್ತಾ ಇದ್ದೀವಿ. ಇದು ನಾಟಕ ಹೌದೋ ಇಲ್ಲೋ ಅಂತ ಆಮೇಲೆ ಗೊತ್ತಾಗುತ್ತೆ. ಈಗ ಮನೆಗೆ ಹೋದ್ಮೇಲೆ ಇದು ನಾಟಕ ಆಗಿಸ್ಬಾರ್ದು, ದೇವರಿಗೆ ಅವಮಾನ ಆಗಬಾರ್ದು, ಇದು ನಿಜ ಆಗಬೇಕು. ಅದಕ್ಕೆ ನಾನು ಹೇಳಿದ್ದು ಪ್ರತಿಯೊಂದು ವಾಕ್ಯಗಳು ನಿಮ್ಗೆ ಆಶೀರ್ವಾದ ಆಗಿರುತ್ತೆ. ಈ ವಾಕ್ಯಗಳು ಅಂದರೆ ವಾಕ್ಯ ಅಂದರೆ ಬರೀ ಏನು ಬೈಬಲಲ್ಲಿರೋ ವಾಕ್ಯ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯಗಳು ದೇವರ ಆತ್ಮರು ಕೊಡುವಂಥ ಆಲೋಚನೆಗಳು ದೇವರ ವಾಕ್ಯಗಳಾಗಿದೆ. ಇದು ದೇವರು ನನಗೆ ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಹೃದಯದಲ್ಲಿ ನೀವು ಇದನ್ನು ತೆಗೆದುಕೋಬೇಕು. ಸುಮ್ಮನೆ ಇವತ್ತಿನ ಮೆಸೇಜ್ ಚೆನ್ನಾಗಿತ್ತು, ಇವತ್ತಿನ ಬೋಧನೆ ಚೆನ್ನಾಗಾಯಿತು, ಅದೆಲ್ಲ ಕತೆ ಹೇಳಬೇಡಿ. ಚೆನ್ನಾಗಾಯಿತು ಚೆನ್ನಾಗಾಗಿಲ್ಲ ಅದು ನೀವೇ ಇಟ್ಕೊಳ್ಳಿ, ಅದೆಲ್ಲ ಬೇಕಾಗಿರೋದು. ಇದು ನಿನಗೆ ಚೆನ್ನಾಗಿ ತಂದಿದೆಯಾ, ನಿನಗದು ಒಳ್ಳೆಯ ಅನುಭವ ತಂದಿದೆಯಾ, ಆ ಅನುಭವ ಕಾಣಿಸ್ಬೇಕು. ಚೆನ್ನಾಗಿತ್ತು ಚೆನ್ನಾಗಿಲ್ಲ ಆಮೇಲೆ. ಇದು ನಮ್ಮ ಜೀವಿತದಲ್ಲಿ ಚೆನ್ನಾಗಾದರೆ ನಮ್ಮ ಜೀವನ ಆಶೀರ್ವಾದ ಆಗುತ್ತೆ. ನಮ್ಮ ಜೀವನವನ್ನು ಆಶೀರ್ವದಿಸುವಂಥ ವಾಕ್ಯಗಳನ್ನ ನಾವು ಆಲಿಸ್ತಾ ಇದ್ದೀವಿ. ಕತೆ ಅಲ್ಲ ಆಲಿಸ್ತಾ ಇರೋದು, ನಾವು ಆಲಿಸ್ತಾ ಇರ್ತಕ್ಕಂಥದ್ದು ಜೀವವುಳ್ಳ ಜೀವದಾಯಕ ದೇವರ ವಚನ. ಯೇಸು ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದಂಥ ಮಾತುಗಳು ಜೀವ ಮತ್ತು ಆತ್ಮವನ್ನು ಬರಮಾಡುತ್ತದೆ ನಿಮ್ಮಲ್ಲಿಗೆ. ಯೋಹಾನ 6:63 ಯೇಸು ಹೇಳ್ತಾರಲ್ವಾ, ನಾನು ನಿಮ್ಮೊಡನೆ ಆಡಿದಂಥ ಮಾತುಗಳು ನಿಮ್ಮಲ್ಲಿಗೆ ಜೀವ ಮತ್ತು ಆತ್ಮವನ್ನು ತಂದುಕೊಡ್ತದೆ. ಲೈಫ್ ಆ್ಯಂಡ್ ಸ್ಪಿರಿಟ್ ನಮ್ಮಲ್ಲಿ ಇವತ್ತಿಲ್ಲ. ಅದು ಯಾವ ಜೀವ? ಇದು ಯಾವುದೋ ಬೇರೆ ಜೀವ ಅಲ್ಲ, ಆ ಸ್ವರ್ಗೀಯವಾದ ಜೀವ. ಯೇಸು ಹೇಳ್ತಾರೆ, ನಾನೇ ಜೀವ. ಆ ಯೇಸುವನ್ನು ನಮ್ಮಲ್ಲಿಗೆ ಬರಮಾಡುತ್ತೆ ಅವರ ವಾಕ್ಯಗಳು. ಬರಮಾಡದೇ ಇದ್ದರೆ ಸಮಥಿಂಗ್ ಈಸ್ ರಾಂಗ್ ಇನ್ ಮೈ ಹಾರ್ಟ್. ಇಲ್ಲ, ನಾನು ಇಷ್ಟು ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀನಿ, ಯಾಕೆ ಯೇಸು ಬರ್ತಾ ಇಲ್ಲ? ನಿನ್ನ ಹೃದಯ ಕಲ್ಲು ಬಂಡೆ ಥರ ಇದೆ, ಅಥವಾ ನಿನ್ನ ಹೃದಯ ಕಾಲ್ದಾರಿ ಥರ ಇದೆ, ಅಥವಾ ನಿನ್ನ ಹೃದಯ ಮುಳ್ಳು ಪೊದೆಯಾಗಿದೆ. ಅದಕ್ಕೇನೆ ಕ್ರಿಸ್ತನ ಅನುಭವ ಆಗ್ತಾ ಇಲ್ಲ. ಈಗ ಸರಿಪಡಿಸ್ಕೊಳ್ಳೋದು ಹೇಗೆ? ಕುತ್ಕೋಬೇಕು, ಆಲಿಸಬೇಕು, ಇನ್ನೂ ಆಲಿಸಬೇಕು, ಇನ್ನೂ ಹೆಚ್ಚಾಗಿ ಆಲಿಸಿ. ದೇವರ ವಾಕ್ಯವನ್ನು ಆಲಿಸಿ 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 ಏನು ಮಾಡುತ್ತೆ? ಈ ವಾಕ್ಯ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಕಾಠಿಣ್ಯತೆಯನ್ನು ತೆಗೆದುಹಾಕುತ್ತೆ. ಕಲ್ಲು ನೆಲದಂತೆ ಇರುವಂಥ ಈ ಅವಸ್ಥೆಯನ್ನು, ದುರವಸ್ಥೆಯನ್ನು ತೆಗೆದುಹಾಕುತ್ತೆ, ದೂರ ಮಾಡುತ್ತೆ. ಮುಳ್ಳು ಪೊದೆಗಳಂತಿರ್ತಕ್ಕಂಥ ಈ ದುರವಸ್ಥೆಯನ್ನು ತೆಗೆದುಹಾಕುತ್ತೆ. ನಮ್ಮ ಹೃದಯ ನಿಧಾನ ನಿಧಾನ ಫಲವತ್ತಾದ ಅಥವಾ ಫಲ ತರುವ, ಆ ಫಲ ಯೇಸು, ಆ ಫಲ ನಮ್ಮಿಂದ ಹೊರಗೆ ಬರುತ್ತೆ. ಆ ಫಲ ತರುವ ಉತ್ತಮ ಭೂಮಿಯಾಗಿ ನಾವು ಪ್ರಜ್ವಲಿಸ್ತೀವಿ. ಅದಾಗಬೇಕು. ಅದಾಗದೇ ಇದ್ದರೆ ಖಂಡಿತವಾಗಲೂ ನಾವು ದೇವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಕ್ರಿಸ್ಮಸ್ ಮಾಡಿ ದೇವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಕ್ರಿಸ್ಮಸ್ ಮಾಡಿ ದೇವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಮನೆ ಮುಂದೆ ಸ್ಟಾರ್ ನೇತು ಹಾಕ್ಕೊಂಡು, ದೊಡ್ಡ ಸ್ಟಾರ್ ಹಾಕ್ಕೊಂಡು ಯೇಸು ಕ್ರಿಸ್ತರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನೀನು ಸ್ಟಾರ್ ನೇತು ಹಾಕ್ಕೊಳ್ಳೋದಲ್ಲ ಮುಖ್ಯ, ನೀನು ಸ್ಟಾರ್ ಆಗಬೇಕು. ನೀವೇನಾಗಬೇಕು? ಸ್ಟಾರ್ ಆಗಬೇಕು, ನಕ್ಷತ್ರಗಳಾಗಬೇಕು. ಈ ನಕ್ಷತ್ರಗಳಾಗಬೇಕು. ಈ ನಕ್ಷತ್ರದ ಬಗ್ಗೆ ಬೈಬಲಲ್ಲಿ ತುಂಬ ವಿಷಯ ಇದೆ ಅಲ್ವಾ? ಟೈಮ್ ಇದೆಯಾ ಅಷ್ಟು? ಇಲ್ಲ. ಎಷ್ಟು ಗಂಟೆಗೆ ನಿಲ್ಲಿಸ್ಬೇಕು ಅದು ಹೇಳಿ ಫಸ್ಟು. 9 ಗಂಟೆ. ಓಕೆ, ಅಲ್ಲಿವರೆಗೆ ಎಷ್ಟು ಸ್ಟಾರ್ ಬಗ್ಗೆ ಹೇಳೋಕ್ಕಾಗುತ್ತೋ ಹೇಳೋಣ, ಅದಾದಮೇಲೆ ನಾವು ಮುಂದಕ್ಕೆ ಹೋಗೋಣ. ಓಕೆ? ಅಥವಾ ರಾತ್ರಿಯಲ್ಲಿ ಹೆಂಗೆ ಕೇಳಿಸ್ಕೊಳ್ಳೋಣವಾ? ಬೆಳಗಾಗೋಷ್ಟೊತ್ತಿಗೆ ನೀವೆಲ್ಲ ಸ್ಟಾರ್ ಆಗಿರ್ತೀರ, ಆಮೇಲೆ ನಿಮ್ಮ ಮನೆಯವ್ರು ಹುಡ್ಕೊಂಡು ಬರ್ಬೇಕು ನಿಮ್ಮನ್ನು. ಓಕೆ, ಇಲ್ಲ ನಿಜ, ದೇವರ ವಾಕ್ಯ ನಮ್ಮನ್ನು ಸ್ಟಾರ್ ಆಗಿ ಮಾಡುತ್ತೆ. ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 3 ಮಂದಿ ಜ್ಯೋತಿಷಿಗಳು, ವೈಸ್ ಮೆನ್, ಅವರು ಯೇಸು ಕ್ರಿಸ್ತರು ಹುಟ್ಟಿದ್ದನ್ನು ಗುರುತಿಸ್ಕೊಂಡು ತಿಳ್ಕೊಂಡು ಯೇಸುವನ್ನು ನೋಡಲಿಕ್ಕಾಗಿ, ಯೇಸುವನ್ನು ಆರಾಧಿಸಲಿಕ್ಕಾಗಿ ಯಹೂದ್ಯರ ಅರಸ ಹುಟ್ಟಿದ್ದಾನೆ ಎಂದು ಅವರು ಬರ್ತಾರೆ. ಅವರು ಏನನ್ನು ನೋಡ್ಕೊಂಡು ಬರ್ತಾರೆ? ಒಂದು ನಕ್ಷತ್ರ, ಆಕಾಶದಲ್ಲಿ ಯೇಸುವನ್ನು ಸೂಚಿಸುವ ಒಂದು ನಕ್ಷತ್ರವನ್ನು ನೋಡಿಕೊಂಡು ಅವರು ಯೇಸು ಕ್ರಿಸ್ತರು ಇರುವಂಥ ಸ್ಥಳಕ್ಕೆ ಅವರು ಬರ್ತಾರೆ. ಹೆರೋದರಸನ ಅರಮನೆಗೆ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಸ್ಟಾರ್ ಮಿಸ್ ಆಯಿತು. ಕೊನೆಗೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಆ ಸ್ಟಾರ್ ಅವರಿಗೆ ಕಾಣಿಸ್ಕೊಳ್ಳುತ್ತೆ ಆಕಾಶದಲ್ಲಿ.
ಆ ಸ್ಟಾರ್ ಕಾಣಿಸ್ಕೊಂಡಾಗ ಅವರು ಪರಮಾನಂದ ಭರಿತರಾಗ್ತಾರಂತೆ. ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯ 10ನೇ ವಾಕ್ಯ ಅನಿಸುತ್ತೆ. ಅಲ್ಲಿ ವಾಕ್ಯ ಹೇಳ್ತದೆ ಏನಂತ, ಅವರು ಯೇಸುವನ್ನು ಸೂಚಿಸುವ ನಕ್ಷತ್ರ ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ, ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದ ಭರಿತರಾದರು. ಅವರು ಏನಾದ್ರು, they were overwhelmed with joy, they were rejoiced. ಸುಮ್ಮನೆ ಆನಂದ ಅಲ್ಲ, ಪರಮಾನಂದ ಭರಿತರಾದರು. ಏನಾದ್ರು ನೀವು ಕೇಳಿಸ್ಕೊಳ್ತಾ ಇದ್ದೀರಾ? ಈ ಕಡೆ ಗಮನಿಸ್ತಾ ಇದ್ದೀರಾ? ಇವನು ಯಾವನ್ನ ನೋಡ್ತಾ ಇದ್ದೀರಾ? ಅಲ್ಲಿ ಇಲ್ಲಿ ನೀವು ವಾಕ್ಯ ಕೇಳಿಸ್ಕೊಳ್ಳಿ ಆಯಿತಾ? ಅಲ್ಲಿ ಇಲ್ಲಿ ದಾರಿ ಮೇಲೆ ಹೋಗೋರನ್ನೆಲ್ಲ ನೋಡಬೇಡಿ, ಹೋಗ್ತಾ ಇರ್ತಾರೆ. ಸೊ ಹೋಗೋರು ಹೋಗ್ತಾ ಇರಲಿ, ನೀವು ವಾಕ್ಯವನ್ನು ಆಲಿಸಿ. ಅವರೆಲ್ಲರೂ ಏನನ್ನು ನೋಡಿ ಪರಮಾನಂದ ಭರಿತರಾದರು? ಅವ್ರು 3 ಜನ ನಕ್ಷತ್ರವನ್ನು ನೋಡಿ. ಯೇಸುನ ನೋಡಿದ್ರಾ? ಯೇಸುನ ನೋಡಿದ್ರಾ? ನಾವು ಹೇಳ್ತೀವಿ ಈ ಪ್ರೇಯರಲ್ಲಿರೋರು, ಕರಿಸ್ಮ್ಯಾಟಿಕಲ್ಲಿರೋರು, ಕ್ರೈಸ್ತರು, ನಾವು ಯೇಸುನ ನೋಡಿದ್ದೀವಿ ಅಂತ. ನಮ್ಮನ್ನು ಯಾರನ್ನಾದ್ರೂ ನೋಡಿದ್ರೆ ಯೇಸುನ ನೋಡಿದವ್ರ ಥರ ಇದ್ದೀವ? ನಿಮ್ಗೆ ಅನಿಸುತ್ತಾ? ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಿಮ್ಮನ್ನು ನೋಡ್ಕೊಳ್ಳಿ, ನೀವು ಯೇಸುನ ನೋಡಿದ ಮುಖ ಥರ ಅನಿಸುತ್ತಾ? ನಿಮ್ಮ ಮುಖ ನೋಡಿದರೆ ಪಕ್ಕ ನಾಟಕ ಕಂಪ್ನಿಯವ್ರ ಥರ ಅನ್ಸಲ್ಲ? ವೇಷಧಾರಿಗಳ ಥರ. ನನಗೆ ಹಾಗೆ ಅನ್ಸುತ್ತೆ ನನ್ನ ಬಗ್ಗೆ, ಅದನ್ನು ನಾನು ಹೇಳ್ತಾ ಇರೋದು. ನಿಮಗೆ ಹೆಂಗೆ ಅನಿಸುತ್ತೆ? ನನಗೆ ನನ್ನ ಬಗ್ಗೆ ಅನಿಸ್ತಾ ಇರೋದು ನಿಮಗೆ ಹೇಳ್ತಾ ಇರೋದು. ನಿಮಗೆ ಹೆಂಗೆ ಅನಿಸುತ್ತೆ ನನಗೆ ಗೊತ್ತಿಲ್ಲ. ಐ ಆಮ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್, ನನ್ನ ಅನುಭವ ನಿಮ್ಗೆ ಹೇಳ್ತಾ ಇರೋದು. ನಿಮ್ಗೆ ಅನಿಸ್ಬೋದು ಬೇರೆ ಬೇರೆ ಥರ, ಅದು ನನಗೆ ಬೇಡ, ನನಗನ್ಸೋದು ನಾನು ಹೇಳ್ತಾ ಇದ್ದೀನಿ. ಇವರು ಯೇಸುನ ನೋಡಲಿಲ್ಲ ಪ್ರಿಯರೇ. ಈ 3 ಜನ ಯೇಸುವನ್ನು ಸೂಚಿಸುವಂಥ ನಕ್ಷತ್ರವನ್ನು ನೋಡಿದರು. ಆ ನಕ್ಷತ್ರ ಮಿಸ್ ಆಯಿತು ಸ್ವಲ್ಪ ಟೈಮಿಗೆ. ತುಂಬ ಟೆನ್ಷನ್ ಮಾಡಿಕೊಂಡ್ರು. ಊಟ ಸಿಕ್ಕಿಲ್ಲ ಅಂತಲ್ಲ, ಬಟ್ಟೆ ಸಿಕ್ಕಿಲ್ಲ ಅಂತಲ್ಲ, ಏನೂ ಸಿಕ್ಕಿಲ್ಲ ಅಂತಲ್ಲ ಟೆನ್ಷನ್ ಮಾಡ್ಕೊಂಡಿದ್ದು. ಅಯ್ಯೋ, ಯಹೂದ್ಯರ ಅರಸನನ್ನು ನೋಡಲಿಕ್ಕೆ ಸೂಚಿಸುವಂಥ ಆ ನಕ್ಷತ್ರ ಮಿಸ್ ಆಯ್ತಲ್ಲ ಅಂತ ಮತ್ತೆ ಆ ನಕ್ಷತ್ರ ದೇವರವರಿಗೆ ತೋರಿಸಿದ್ರು. ಆ ನಕ್ಷತ್ರ ನೋಡಿದಾಗ ಅವರು ಓವರ್ವೆಲ್ಮ್ಡ್ ವಿತ್ ಜಾಯ್, ಪರಮಾನಂದ ಭರಿತರಾಯಿತು. ಅಂದರೆ ಅವರ ಆನಂದ ಉಕ್ಕಿ ಹರಿತಂತೆ. ಅವರು ಯೇಸುವನ್ನು ನೋಡಲಿಲ್ಲ. ನಾವು ಪ್ರತಿದಿನ ಬಲಿಪೂಜೆಯಲ್ಲಿ ಯೇಸುನ ನೋಡ್ತೀವಿ, ಯೇಸುನ ಸ್ವೀಕಾರ ಮಾಡ್ತೀವಿ ಅಂತೆಲ್ಲ ಹೇಳ್ತೀವಿ. ಬೈಬಲ್ ಓದುವಾಗ ಒಂದೊಂದು ವಾಕ್ಯ ಯೇಸು ಅಂತೆಲ್ಲ ಹೇಳ್ತೀವಿ. ನಮ್ಮಲ್ಲಿ ಈ ಥರದ ಅನುಭವಗಳಾಗಿದೆಯಾ? ನಾವೇ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಿ ನೋಡೋಣ. ಹಾಗಾದರೆ ನಾವಿನ್ನೂ ಯೇಸುನ ನೋಡಿಲ್ಲ, ಯೇಸುನ ನೋಡೂ ಇಲ್ಲ, ಯೇಸುನ ಟೇಸ್ಟ್ ಮಾಡೂ ಇಲ್ಲ. ಅನರ್ಘ್ಯವಾದ ಮುತ್ತನ್ನು ಇನ್ನೂ ಹುಡುಕೋದ್ರಲ್ಲೇ ಇದ್ದೀವಿ, ಕಂಡುಕೊಂಡಿಲ್ಲ. ಹುಡುಕಿ ಆಯಿತಾ? ಹುಡುಕಬೇಕು. ಹೀಗೆ ಹುಡುಕೋದು, ರಾತ್ರಿ ಎಲ್ಲ ಕುತ್ಕೋಬೇಕು. ಕೆಲವು ಟೈಮ್ ಕಂಫರ್ಟಬಲ್ ಆಗೆಲ್ಲ ಸಿಗೋದಿಲ್ಲ. ಇದೊಂಥರ ಕಂಫರ್ಟಬಲ್ ಆಗೇ ಇದ್ದೀವಿ, ಏನು ತೊಂದರೆ ಇಲ್ಲ. ಇಷ್ಟು ಕಂಫರ್ಟಬಲ್ ಆಗಿ ನಮಗೆ ಸಿಗುತ್ತೆ ಅಂತ ಅನ್ಕೋಬೇಡಿ. ಹುಡುಕಬೇಕು, ಶ್ರಮಪಟ್ಟು ಹುಡುಕಬೇಕು. ಚಿನ್ನವನ್ನು ಹುಡುಕಬೇಕಾದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಮೇಲ್ಮೇಲೆ ಹುಡುಕಲ್ಲ. 100 ಸಾವಿರಾರು ಕಿಲೋಮೀಟರ್ ಆಳದಲ್ಲಿ, ಅಡಿಗಳು ಆಳದಲ್ಲಿ, ಸಾವಿರಾರು ಅಡಿಗಳು ಆಳದಲ್ಲಿ ಹೋಗ್ತಾರೆ ಚಿನ್ನದ ಅದಿರನ್ನು ತೆಗೆದುಕೊಂಡು ಬರಲಿಕ್ಕೆ. ಗೋಲ್ಡ್ ಮೈನ್ಸ್ ಅಲ್ಲಿಂದ ತಗೊಂಡು ಬಂದು ಅದನ್ನು ಮತ್ತೆ ಪ್ಯೂರಿಫೈ ಮಾಡಬೇಕು. ಇಲ್ಲಿ ಮೇಲ್ಗಡೆ ಹುಡುಕಿದ್ರೆ ಕಸ ಕಡ್ಡಿ ಎಲ್ಲ ಸಿಗುತ್ತೆ. ಮುತ್ತು ರತ್ನಗಳೆಲ್ಲ ಸಿಗಬೇಕಾದ್ರೆ ಸಮುದ್ರದಲ್ಲಿ ಮೇಲ್ಗಡೆ ಸಿಗೋದಿಲ್ಲ. ಆಳಕ್ಕೆ ಹೋಗಬೇಕು, ಡೀಪಾಗಿ ಹೋಗಬೇಕು, ಆಳಕ್ಕೆ ಇಳಿಬೇಕು. ಮೇಲ್ಗಡೆ ಮೀನು ಅದು ಇದು ಎಲ್ಲ ಸಿಗುತ್ತೆ ಅಷ್ಟೇ, ಕಸ ಕಡ್ಡಿ ಮರಳು ಎಲ್ಲ ಸಿಗುತ್ತೆ. ಆಳಕ್ಕೆ ಹೋದರೆ ಮುತ್ತು ರತ್ನಗಳು ಸಿಗುತ್ತೆ ಅಂತ ಹೇಳ್ತಾರೆ. ನಾನೇನು ನೋಡಿಲ್ಲ. ಆಳದಲ್ಲಿ ಸಿಗುತ್ತೆ, ಚಿನ್ನ ಆಳದಲ್ಲಿ ಸಿಗುತ್ತೆ, ಭೂಮಿ ಆಳದಲ್ಲಿ ಸಿಗುತ್ತೆ. ಅದೇ ರೀತಿ ಈ ಅನರ್ಘ್ಯವಾದ ಮುತ್ತು ನೀವು ಹುಡುಕಬೇಕು. ನಾವಿವತ್ತು ಅಲ್ಲಿ ಇಲ್ಲಿ ಧ್ಯಾನ ಪ್ರಾರ್ಥನೆ ಅಂತ ಹುಡುಕ್ತಾ ಇದ್ದೀವಲ್ಲ, ಇದು ತುಂಬ ಕಂಫರ್ಟಬಲ್ ಆಗಿ ತುಂಬ ಅನುಕೂಲಕರವಾಗಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಸಿಗುತ್ತೋ ನನಗೆ ಗೊತ್ತಿಲ್ಲ. ನೀವು ನಿಜವಾಗಲೂ ಆ ಮುತ್ತನ್ನು ಹುಡುಕಬೇಕಾದ್ರೆ ನೀವು ಇಳಿಬೇಕು, ಸ್ವಲ್ಪ ಆಳಕ್ಕೆ ಇಳಿಬೇಕು. ಸ್ವಲ್ಪ ರಿಸ್ಕ್ ಇದೆ, ಪ್ರಯತ್ನ ಪಡಬೇಕು. ಯಾಕೆಂದರೆ ಅನರ್ಘ್ಯವಾದದ್ದನ್ನು ಹುಡುಕ್ತಾ ಇದ್ದೀವಿ. ಹಾಗೆ ನಿಮಗೆ ಯೇಸು ಸಿಕ್ಕಿದರೆ, ಅನರ್ಘ್ಯವಾದ ಮುತ್ತು ಸಿಕ್ಕಿದರೆ
ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಇವರು ಯಾವ ರೀತಿ ಆ ನಕ್ಷತ್ರನ ನೋಡಿ ಸಂತೋಷಪಟ್ಟರೋ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಕ್ರಿಸ್ತನಲ್ಲಿ ಆನಂದಿಸ್ಲಿಕ್ಕಾಗತ್ತೆ. ಕಷ್ಟ ಇರಲಿ, ಮರಣ ಇರಲಿ, ಆಪತ್ತಿರಲಿ, ವಿಪತ್ತಿರಲಿ, ಅವಮಾನ ಇರಲಿ, ತಿರಸ್ಕಾರ ಇರಲಿ, ಯಾರು ಇರಲಿ ಇಲ್ಲದೆ ಇರಲಿ, ಏನೇ ಆಗಿರಲಿ, ವಿ ಕ್ಯಾನ್ ರಿಜಾಯ್ಸ್, ವಿ ಕ್ಯಾನ್ ರಿಜಾಯ್ಸ್, ವಿ ಕ್ಯಾನ್ ಡಿಲೈಟ್ ಇನ್ ದ ಲಾರ್ಡ್. ನಾವು ಸಂತೋಷವಾಗಿ ಇರಲಿಕ್ಕಾಗತ್ತೆ. ಸಂತೋಷ ಅಂದರೆ ನಗೋದಲ್ಲ, ನಾನು ಹೇಳ್ತಾ ಇರೋದು. ನಗೋದು ಒಂದು ಇಮೋಷನ್, ಒಂದು ಭಾವನೆ. ಸಂತೋಷ ಅನ್ನೋದು ಅದೊಂದು ಡಿಸಿಷನ್, ಅದೊಂದು ತೀರ್ಮಾನ. ನಾನು ಹೀಗೆ ಬದುಕೋದು ಅಂತ, ನಾನು ಹೀಗೆ ಬದುಕೋದು ಅನ್ನೋ ತೀರ್ಮಾನ ಇದೆಯಲ್ಲ, ಅದು ದಟ್ ಡಿಸಿಷನ್ ಈಸ್ ಬೇಸ್ಡ್ ಆನ್ ಕ್ರೈಸ್ಟ್ ಇನ್ ಯು. ಆ ತೀರ್ಮಾನ ಇದೆಯಲ್ವಾ, ಅದು ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತನನ್ನು ಆಧರಿಸಿ ಇದೆ. ನಿಮಗೇನು ಬೇಜಾರಾಗಲ್ವಾ? ನಿಮಗೇನು ದುಃಖ ಆಗೋದಿಲ್ವಾ? ಅಳು ಬರೋದಿಲ್ವಾ? ಏನಕ್ಕೆ ಅಳಬೇಕು? ಏನಕ್ಕೆ ದುಃಖ ಆಗಬೇಕು? ಒಳಗಡೆ ಲೈಫ್ ಇರಬೇಕಾದ್ರೆ ಯಾಕೆ ಅಳಬೇಕು? ಯಾಕೆ ದುಃಖ ಪಡಬೇಕು? ಯಾಕೆ ಒದ್ದಾಡಬೇಕು? ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಒಳಗಡೆ ಸೋರ್ಸ್ ಆಫ್ ಜಾಯ್, ಲಿವಿಂಗ್ ವಾಟರ್, ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್, ಹೋಲಿ ಸ್ಪಿರಿಟ್ ಇರುವಾಗ ಯಾಕೆ ಟೆನ್ಷನ್? ಯಾಕೆ ವರಿ? ಯಾಕೆ ವೈ ಟು ಕೇರ್ ಅಬೌಟ್ ಮೈ ಸೆಲ್ಫ್? ನನ್ನ ಬಗ್ಗೆ ನಾನು ಯಾಕೆ ಕೇರ್ ಮಾಡಬೇಕು? ಕಾಳಜಿ ಹಾಕಬೇಕು? ಕೇರ್ಸ್ ಆಫ್ ದಿಸ್ ವರ್ಲ್ಡ್, ಈ ಲೋಕದ ಕೇರ್ ಯಾಕೆ ಬೇಕು ನನಗೆ? ಕಸದ ಬಗ್ಗೆ ಯಾರಾದರೂ ಕೇರ್ ಮಾಡ್ತಾರಾ? ಒಳಗಡೆ ಟ್ರೆಷರ್ ಇರಬೇಕಾದ್ರೆ ಇಲ್ಲ ಅಲ್ವಾ? ಸೊ ಈ ಅನುಭವಕ್ಕೆ ನಾವೆಲ್ಲರೂ ಬರಬೇಕು. ಈ 3 ಜನ ಜ್ಯೋತಿಷಿಗಳು ಇವರು ಯೇಸುವನ್ನು ಹುಡುಕಿಕೊಂಡು ಬರಲಿಕ್ಕೆ ಕಾರಣ ಏನು? ಹೌ? ಇವರು ಪೂರ್ವ ದೇಶದಿಂದ ಬಂದವರು, ಇವರೇನು ಪ್ರವಾದಿಗಳಲ್ಲ, ಇವರು ಇಸ್ರಾಯೇಲ್ ವಂಶದವರು ಹೌದು ಅಲ್ಲೋ ಗೊತ್ತಿಲ್ಲ ಯಾರಿಗೂ, ಬೈಬಲಲ್ಲಂತೂ ಮೆನ್ಷನ್ ಮಾಡಿಲ್ಲ. ಆದರೆ ಇವರು ಈ ಬೆತ್ಲೆಹೇಮ್ ಊರಿಗೆ ತುಂಬ ದೂರದಿಂದ ಬಂದಿದ್ದಾರೆ, ಲಾಂಗ್ ಎವೇ. ಅಲ್ಲೆಲ್ಲೂ ಸಮೀಪದವರಲ್ಲ. ಯಹೂದ್ಯರು ಸಾಧಾರಣವಾಗಿ ಅಲ್ಲೇ ಸುತ್ತಮುತ್ತಲೂ ಇದ್ದರು. ಅಂದರೆ ಇವರು ಪೂರ್ವ ದೇಶದಿಂದ ಬಂದಿದ್ದಾರೆ. ದಕ್ಷಿಣ ದೇಶದ ರಾಣಿ ಅಂತ ನಾವು ಓದ್ತೀವಲ್ವ, ಎಲ್ಲಿ ಬೇರೆ ಕಡೆ ಓದೋದು? ಸೊಲೊಮೋನನ್ನು ಹುಡುಕಿಕೊಂಡು ಬರ್ತಾಳೆ. ಅವಳು ಯಹೂದ್ಯಳಲ್ಲ, ಅನ್ಯಳು. ತುಂಬ ದೂರ ದೇಶದಿಂದ ಬಂದಿದ್ದಾಳೆ ಸೊಲೊಮೋನನ ಜ್ಞಾನೋಕ್ತಿಗಳನ್ನ ಕೇಳಲಿಕ್ಕೆ. ಆದರೆ ಇವರು ಕೂಡ ಪೂರ್ವ ದೇಶದಿಂದ ಬಂದಿದ್ದಾರೆ, ದಕ್ಷಿಣ ದೇಶದಿಂದ ಅಲ್ಲ, ಪೂರ್ವ ದೇಶದಿಂದ ಬಂದಿದ್ದಾರೆ, ವೆಸ್ಟರ್ನ್. ಹಾಗೆ ಇವರು ಬರಲಿಕ್ಕೆ ಕಾರಣ ಏನು? ಅವ್ರು ಯಾಕೆ ಹುಡ್ಕೊಂಡು ಬಂದರು? ವಾಕ್ಯ ಓದಿ. ಹೆರೋದರಸನ ಬಳಿಗೆ ಹೋಗುವಾಗ ಹೆರೋದರಸ ಕೇಳ್ತಾನೆ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ವಿಷಯ ಅಂತ. ಆಗ ಅವ್ರೇನು ಹೇಳ್ತಾರೆ ಗೊತ್ತಾ? ದೇ ಟೋಲ್ಡ್ ಹಿಮ್. 5ನೇ ವಾಕ್ಯ ನೋಡಿ, ಎಷ್ಟು ಕನ್ಫರ್ಮ್ ಆಗಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ಅದಕ್ಕೆ ಅವರು ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು. ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುತ್ತಾನೆ. ಯಾರು ಹುಟ್ಟುತ್ತಾನೆ? ಯಹೂದ್ಯರ ಅರಸ ಎಂದು ಕರೆಯುವ ಯೇಸು ಕ್ರಿಸ್ತನು ಹುಟ್ಟೋದು ಎಲ್ಲಿ ಕೇಳಿದರೆ ಬೆತ್ಲೆಹೇಮಲ್ಲಿ, ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲಿ ಹುಟ್ಟುವನು. ಏಕೆಂದರೆ ಜುದೆಯ ನಾಡಿನ ಬೆತ್ಲೆಹೇಮೆ, ಜುದೆಯ ನಾಡಿನ ಬೆತ್ಲೆಹೇಮೆ, ಜುದೆಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ. ಜುದೆಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರು ಯಾವ ದೇಶದವರೋ ನಮಗೆ ಗೊತ್ತಿಲ್ಲ, ಅವರು ಯಹೂದ್ಯರು ಹೌದೋ ಅಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಅವರಿಗೆ ಈ ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದಿಗಳು ಬರೆದಂತಹ ಪ್ರವಾದನೆಯ ಸಂದೇಶದಲ್ಲಿ ನಂಬಿಕೆ ಇತ್ತು. ಕ್ರಿಸ್ತನು ಹುಟ್ಟಿದಾಗ ಒಂದು ನಕ್ಷತ್ರ ಕಾಣಲ್ಪಡ್ತದೆ ಎಂದು ಬರೆಯಲ್ಪಟ್ಟಿತ್ತು, ಅಥವಾ ಪ್ರವಾದಿಗಳು ಮುಂಚಿತವಾಗಿ ತಿಳಿಸಿದ್ರು. ಅದರ ಪ್ರಕಾರ ಅವರು ಅದನ್ನು ಎದುರು ನೋಡ್ತಾ ಇದ್ದರು. ಆ ನಕ್ಷತ್ರ ಕಾಣ್ತು, ಅವ್ರಿಗೆ ಗೊತ್ತಾಯಿತು, ಮೈಂಡಿಗೆ ಟಕ್ಕಂತ ಪ್ರವಾದನೆಯ ಸಂದೇಶ ಅಥವಾ ಪವಿತ್ರಾತ್ಮರ ಆಲೋಚನೆ ಕೊಟ್ಟರು. ಕ್ರಿಸ್ತ ಹುಟ್ಟಿದ್ದಾನೆ ನೋಡಿ, ನೀವು ಹುಡುಕ್ತಾ ಇದ್ದಂಥ ಕ್ರಿಸ್ತ. ಈ ಪ್ರವಾದನೆಯ ಸಂದೇಶದ ಪ್ರಕಾರ ಹೊರಡ್ರಿ. 3 ಜನ ಹೊರಟರು ಕಾಣಿಕೆಯನ್ನು ತೆಗೆದುಕೊಂಡು ಯೇಸುವನ್ನು ಭೇಟಿ ಆಗಲಿಕ್ಕೆ, ಯಹೂದ್ಯರ ಅರಸನಾದ ಯೇಸುವನ್ನು ಭೇಟಿ ಆಗಲಿಕ್ಕೆ. ಲೋಕರಕ್ಷಕನಾದ ಯೇಸು, ಅವರು ಲೋಕರಕ್ಷಕ ಎಂದು ಅವರಿಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಲೋಕರಕ್ಷಕನಾದ ಯೇಸುವನ್ನು, ದೇವರ ಪುತ್ರ ಯೇಸುವನ್ನು, ಜೀವಂತ ದೇವರ ಕುಮಾರನನ್ನು ಹುಡುಕಿಕೊಂಡು ಅವರು ಹೊರಟರು. ಒಂದು ನಕ್ಷತ್ರವನ್ನು ನೋಡಿ, ಆ ನಕ್ಷತ್ರವನ್ನು ನೋಡಿ ಅವರನ್ನು ಹುಡುಕುವಂತೆ ಮಾಡಿದ್ದು, ಯೇಸುವನ್ನು ಹುಡುಕುವಂತೆ ಮಾಡಿದ್ದು ಯಾರು ಗೊತ್ತಾ?
ಪ್ರವಾದನೆಯ ಸಂದೇಶ, ಪ್ರಾಫೆಸಿ ಅಂದರೆ ದೇವರ ವಾಕ್ಯ, ಶುಭ ಸಂದೇಶ. ಪ್ರೀತಿಯ ಸಹೋದರ ಸಹೋದರಿಯರೇ, ಪೂರ್ವ ದೇಶದಲ್ಲಿದ್ದಂಥ ಯಾರೋ 3 ಜನ ಪ್ರವಾದನೆಯ ಸಂದೇಶದಲ್ಲಿ ನಂಬಿಕೆ ಇಟ್ಟು ಈ ಬೆತ್ಲೆಹೇಮ್ ತನಕ ಯೇಸು ಕ್ರಿಸ್ತರನ್ನು ಹುಡುಕಿಕೊಂಡು ಬರಲಿಕ್ಕೆ ಸಾಧ್ಯವಾಗೋದಾದರೆ, ನಾವು ಹುಟ್ಟು ಕ್ರೈಸ್ತರು ಎಂದು ಹೇಳಿಕೊಳ್ಳುವ ನಾವು ಎಷ್ಟೋ ಕ್ರಿಸ್ಮಸ್ ಹಬ್ಬಗಳನ್ನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಯೇಸು ಕ್ರಿಸ್ತನ ಕುರಿತಾಗಿ ನುಡಿದಂಥ ಪ್ರವಾದನೆಯ ಸಂದೇಶದಲ್ಲಿ ನಂಬಿಕೆ ಇದೆಯಾ? ಯೇಸು ಕ್ರಿಸ್ತನ ಕುರಿತಾಗಿ ಎಷ್ಟೋ ಪ್ರವಾದನ ಸಂದೇಶ ಇದೆ. ಅದೇ ರೀತಿಯಲ್ಲಿ ದೇವರು ನಮ್ಮ ಕುರಿತಾಗಿ ಎಷ್ಟೋ ಪ್ರವಾದನೆಗಳನ್ನು ಬರೆಸಿದ್ದಾರೆ. ಅದರಲ್ಲಿ ನಮಗೆ ನಿಜವಾಗ್ಲೂ ನಂಬಿಕೆ ಇದೆಯಾ? ಆ ನಂಬಿಕೆ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಾ? ಆ ನಂಬಿಕೆ ಇಟ್ಕೊಂಡು ನಾವು ಬದುಕೋದಾದರೆ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ನಮಗೆ ಕ್ರಿಸ್ತಾನುಭವ ಆಗುತ್ತೆ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಓನ್ಲಿ ಥ್ರೂ ಹಿಸ್ ವರ್ಡ್, ಪ್ರಾಫೆಸಿ. ಆ ಪ್ರವಾದನೆಗಳ ಮುಖಾಂತರ, ಪ್ರವಾದನಾ ಸಂದೇಶದಲ್ಲಿ ನಂಬಿಕೆ ಇಟ್ಟಾಗ ಅದರ ಪ್ರಕಾರನೇ ಅಪೊಸ್ತಲರು ಶುಭ ಸಂದೇಶ ಸಾರಿದ್ದು. ನೋಡಿ, ಇಲ್ಲಿ ಮತ್ತಾಯ, ಯೇಸುವಿನ ಶಿಷ್ಯ, ಇವರು ಶುಭ ಸಂದೇಶ ಬರಿತಾ ಇದ್ದಾರೆ ಅಥವಾ ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ. ಪ್ರತಿಯೊಂದು ಅಧ್ಯಾಯಗಳಲ್ಲಿ ಅಥವಾ ಮೋಸ್ಟ್ ಆಫ್ ದ ಚಾಪ್ಟರ್ಸ್ ವಿ ಕ್ಯಾನ್ ಸಿ ಹಿ ಈಸ್ ಟೇಕಿಂಗ್ ದ ರೆಫರೆನ್ಸ್ ಫ್ರಮ್ ದ ಪ್ರಾಫೆಸಿ ಅಬೌಟ್ ಕ್ರೈಸ್ಟ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಬರೆದಂತಹ, ಈ ರಕ್ಷಕನ ಕುರಿತಾಗಿ ಬರೆದಂಥ ಪ್ರವಾದನ ಸಂದೇಶವನ್ನು ಎತ್ತಿ 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 ಹೇಳ್ತಾ ಇದ್ದಾರೆ. ಇದ್ರ ಹಿಂದೆ ನೋಡಿದರೆ 1ನೇ ಅಧ್ಯಾಯದಲ್ಲಿ ನೋಡಿದರೆ ಅಲ್ಲೂ ಕೂಡ ಅದನ್ನೇ ಹೇಳ್ತಾರೆ ಅಲ್ವಾ? ಇದೇ ಅಧ್ಯಾಯದಲ್ಲ, ಇದ್ರ ಹಿಂದಿನ ಅಧ್ಯಾಯದಲ್ಲ, ಯೇಸು ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಪ್ರವಾದನ ಸಂದೇಶ ಹೇಳೋದು. 21ನೇ ವಾಕ್ಯ ನೋಡಿ, ಆಕೆ ಒಬ್ಬ ಮಗನನ್ನು ಹೆರುವಳು. ಮತ್ತಾಯ 1:21, ಆಕೆ ಒಬ್ಬ ಮಗನನ್ನು ಹೆರುವಳು, ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಅದಾದಮೇಲೆ ನೆಕ್ಸ್ಟ್ ನೋಡಿ 22ನೇ ವಾಕ್ಯ, ಇದು ಪ್ರವಾದನೆ. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯ ಪ್ರವಾದಿ ಹೇಳಿದ ಮಾತು ಹೀಗೆ ನೆರವೇರಿತು. ಹೇಗೆ? ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನುವೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಅಲ್ಲಿ ಇಮ್ಯಾನುವೇಲ್ ಅಂತ ಇದೆ. ಇಮ್ಯಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ನೋಡಿ, ಮತ್ತಾಯನು ಶುಭ ಸಂದೇಶವನ್ನು ಬರೆಯುವಾಗ ಅಂದಿದ್ದಂಥ ಜನರಿಗೆ ಈ ಹಳೆ ಒಡಂಬಡಿಕೆಯಲ್ಲಿ ದೇವರು ಮುಂಚಿತವಾಗಿ ತಿಳಿಸಿದಂಥ ವ್ಯಕ್ತಿಯೇ ಇವರೇನೆ. ಆ ವ್ಯಕ್ತಿನೇ ಇವರು, ಬೇರೆ ಯಾರೂ ಅಲ್ಲ. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ದಿಸ್ ಜೀಸಸ್. ದಿಸ್ ಇಸ್ ದ ಸೇಮ್ ಜೀಸಸ್ ಪ್ರೊಫೆಸೈಸ್ಡ್, ಮೀನ್ಸ್ ಪ್ರಾಫಿಟ್ಸ್ ಪ್ರೊಫೆಸೈಸ್ಡ್ ಅಬೌಟ್. ಪ್ರವಾದಿಗಳು ಪ್ರವಾದಿಸಿದ ಅದೇ ಕ್ರಿಸ್ತ, ಅದೇ ವ್ಯಕ್ತಿ ಇಂದು ಈ ಕನ್ಯೆ ಮರಿಯಳಿಂದ ಹುಟ್ಟಿರೋದು ಅಂತ ಆ ಯಹೂದ್ಯ ಜನರಿಗೆ ಮನದಟ್ಟು ಮಾಡ್ತಾನೆ. ಹಾಗೆ ಯೇಸು ಕ್ರಿಸ್ತನ ಕುರಿತಾಗಿ ಎಷ್ಟೋ ಪ್ರವಾದನ ಸಂದೇಶಗಳು ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದು ಅವರಿಗೆ ಗೊತ್ತಿತ್ತು. ಯಾರು? ಆ 3 ಜನ ರಾಯರು ಅಂತ ಹೇಳ್ತೀವಲ್ಲ ನಾವು, ಜ್ಯೋತಿಷಿಗಳು. ಅವರಿಗೆ, ಹುಟ್ಟು ಕ್ರೈಸ್ತರಾದ ನಮಗೆ ಎಷ್ಟು ಪ್ರವಾದನೆಗಳು ಗೊತ್ತಿದೆ. ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಕುರಿತಾದ ಪ್ರವಾದನೆಗಳು, ಯೇಸು ಕ್ರಿಸ್ತರ ಪುನರಾಗಮನ, 2ನೇ ಆಗಮನದ ಕುರಿತಾದ ಪ್ರವಾದನೆಗಳು. ನಾವೆಲ್ಲರೂ ಹೇಳ್ತೀವಿ ನಾವೀಗ ಆಗಮನ ಕಾಲದಲ್ಲಿದ್ದೀವಿ ಅಂತ, ಸೀಸನ್ ಆಫ್ ಆಡ್ವೆಂಟ್. ಯಾವ ಆಗಮನ? ಯೇಸು ಮನುಷ್ಯನಾಗಿ ಹುಟ್ಟಲ್ಲ, ನೀವು ಕಾಯಬೇಡಿ ಆಯಿತಾ, ಮೋಸ ಹೋಗ್ತೀರಿ. ಬೇರೆ ಯಾರಾದರೂ ಹುಟ್ಟು ಬರ್ಬೋದು ಅಷ್ಟೇ. ಯೇಸು ಮತ್ತೆ ರಾಜನಾಗಿ ಬರ್ತಾರೆ, ನ್ಯಾಯಾಧಿಪತಿಯಾಗಿ ಬರ್ತಾರೆ. ಹಿ ವಿಲ್ ಕಮ್ ಆ್ಯಸ್ ಎ ಕಿಂಗ್ ಆ್ಯಂಡ್ ಆ್ಯಸ್ ಎ ಜಡ್ಜ್, ಸುಪ್ರೀಂ ಜಡ್ಜ್. ಇಡೀ ಲೋಕಕ್ಕೆ ನ್ಯಾಯ ತೀರ್ಪನ್ನು ಕೊಡಲು ನ್ಯಾಯಾಧಿಪತಿಯಾಗಿಯೂ ಮತ್ತು ಆಳ್ವಿಕೆ ಮಾಡಲು ರಾಜನಾಗಿಯೂ ಅರಸನಾಗಿಯೂ ಯೇಸು ಮರಳಿ ಬರ್ತಾರೆ. ಆ ಒಂದು ಆಗಮನದ ನಿರೀಕ್ಷೆಯಲ್ಲಿ ಇರುವವರೇ ನಿಜವಾದ ಕ್ರೈಸ್ತರು. ಅದರಲ್ಲಿ ಕ್ರಿಸ್ಮಸ್ ಮಾಡೋರೆಲ್ಲ ಕ್ರಿಶ್ಚಿಯನ್ಸ್ ಅಂತ ನಾವು ಹೇಳ್ಕೊಂಡು ಖುಷಿ ಪಡಬೇಕು ಅಷ್ಟೇ. ಆದರೆ ಬೈಬಲ್ ಪ್ರಕಾರ ನಿಜವಾಗ್ಲೂ ಯೇಸು ಕ್ರಿಸ್ತನ ಪುನರಾಗಮನದ ನಿರೀಕ್ಷೆಯಲ್ಲಿ ನಾವಿರಬೇಕು. ನಮಗೆ ಇರುವಂತೆ ಮಾಡೋದೇನು ಗೊತ್ತಾ? ಪ್ರವಾದನೆಯ ಸಂದೇಶ. ಈಗ ನಿಮಗೆ ಪ್ರಶ್ನೆಯನ್ನು ಕೇಳಿದರೆ, ಈ 3 ಜನರ ರಾಯರು ಅಥವಾ ಯಾರು ಜ್ಯೋತಿಷಿಗಳು, ವೈಸ್ಮೆನ್, ಇವರ ಹೃದಯದೊಳಗಡೆ
ಯೇಸುವಿನ ಮೊದಲನೆಯ ಆಗಮನದ ಕುರಿತಾಗಿ ಪ್ರವಾದನೆಯ ಸಂದೇಶ ಇತ್ತು. ಆ ಸಂದೇಶಕ್ಕನುಸಾರ ಅವರು ರಕ್ಷಕನನ್ನು ಕಂಡುಕೊಂಡು ಸಂತೋಷವಾಗಿ ವಾಪಸ್ ಹೋದರು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆ ಪುನರಾಗಮನದ ಕುರಿತಾಗಿ ಪ್ರವಾದನೆಯ ಸಂದೇಶ ಯಾರ ಹೃದಯದ ಒಳಗಡೆ ಇದೆಯೋ ಅವರ ಹೃದಯ ಆ ಪುನರಾಗಮನವನ್ನು ಎದುರು ನೋಡ್ತಾ ಸಂತೋಷ ಪಡ್ತಾ ಇರುತ್ತೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಬದುಕ್ತೀವಿ. ಮಾತ್ರ ಅಲ್ಲ, ಆ ನಿರೀಕ್ಷೆಯಲ್ಲಿ ಬದುಕುವಾಗ ಈ ಒಂದು ದಿನ ಯೇಸು ಬರ್ತಾರೆ. ಅದು ನಾವು ಬದುಕಿರುವಾಗ ಇರ್ಬೋದು, ನಾವು ಸತ್ತ ನಂತರ ಇರ್ಬೋದು, ಯಾವಾಗಲೇ ಆಗಿರಲಿ. ದೇವರಿಗೆ ಅದೆಲ್ಲ ಸಮಯ ವಿಷಯ ಅಲ್ಲ. ಹುಟ್ಟು ಸಾವು ಎಲ್ಲ ನಮಗೆ ಮಾತ್ರನೇ, ದೇವರಿಗೆಲ್ಲ ಒಂದೇ. ಇವರಿಗೆ ಅದು ಯಾವುದೂ ಇಲ್ಲ. ಯಾಕೆಂದರೆ ಅವರು ಸಮಯದಿಂದ ಹೊರಗಡೆ ಇದ್ದಾರೆ. ನಾವು ಒಳಗಡೆ ಇರೋದರಿಂದ ನಮಗೆ ಇಂದು ನಾಳೆ ನಾಡಿದ್ದು ಹುಟ್ಟು ಸಾವು ಎಲ್ಲ ಇದೆ. ಯೇಸು ಕ್ರಿಸ್ತರು ಕರೀತಾರೆ. ಬಂದಾಗ ಹೆಸರಿಡಿದು ಕರೀತಾರೆ. ನಿಮ್ದು ಏನು ಹೆಸರಿದೆಯೋ ಅದೇ ಕರೀತಾರೆ. ಕರ್ಕೊಂಡು ಹೋಗ್ಲಿಕ್ಕಾಗಿ ಯಾರನ್ನ ಕರೀತಾರೆ ಗೊತ್ತಾ? ಯಾರು ಅವರ ಪುನರಾಗಮನದ ನಿರೀಕ್ಷೆಯಲ್ಲಿ ಆ ಪುನರಾಗಮನದ ಕುರಿತಾದ ಪ್ರವಾದನೆಯ ಸಂದೇಶವನ್ನು ಹೃದಯದಲ್ಲಿ ಇಟ್ಕೊಂಡು ಬದುಕ್ತಾ ಇರ್ತೀರೋ, ಯು ಆರ್ ದ ಪೀಪಲ್ ಇನ್ ದ ಸೀಸನ್ ಆಫ್ ಅಡ್ವೆಂಟ್. ನೀವೇ ಆಗಮನ ಕಾಲದಲ್ಲಿರುವವರು. ಈ ಆಗಮನ ಕಾಲ ಅಂತ್ಯ ಯಾವಾಗ ಆಗುತ್ತೆ ಕೇಳಿದ್ರೆ ಆಗಮನ ಆದಮೇಲೆ. ಇದು ಡಿಸೆಂಬರ್ 25ಕ್ಕೆ ಅಂತ್ಯ ಆಗುವ ಆಗಮನ ಕಾಲ ಅಲ್ಲ ನಾನು ಹೇಳ್ತಿರೋದು. ಆದ್ದರಿಂದನೇ ಧರ್ಮಸಭೆಯ ವಾಚನಗಳಲ್ಲಿ ಕಳೆದ ತಿಂಗಳೆಲ್ಲ ಓದಿದ್ದು ಯೇಸು ಕ್ರಿಸ್ತರ ಎರಡನೆಯ ಬರುವಿಕೆಯ ಕುರಿತಾದ ಬೋಧನೆಗಳೇ ಹೆಚ್ಚಾಗಿ ನಾವು ಆಲಿಸಿದ್ವಿ. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಮೊದಲನೆಯ ವಾಚನ ಮತ್ತು ಶುಭ ಸಂದೇಶ ವಾಚನ, ಎರಡರಲ್ಲೂ ಹೆಚ್ಚು ಬೋಧನೆಗಳು ಸಿಕ್ಕಿದ್ದೆಲ್ಲ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಗೆ ಕುರಿತಾದದ್ದು. ಈಗ ಅದರಲ್ಲಿ ಎಷ್ಟು ಪ್ರವಾದನೆಯ ಸಂದೇಶ ನಮ್ಮ ಒಳಗಡೆ ಇದೆ. ಇವತ್ತು ತೀರ್ಮಾನ ಮಾಡಬೇಕು. ಮನೆಗೆ ಹೋದ್ಮೇಲೆ ಹೋಮ್ವರ್ಕ್ ಥರ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಇದು ಸೀರಿಯಸ್ ಹೋಮ್ವರ್ಕ್. ಯಾಕೆ ಅಂದರೆ ಇಲ್ಲಿ ಪಾಸ್ ಫೇಲ್ ಆಗೋದಲ್ಲ, ಸ್ವರ್ಗ ನರಕ. ಈ ಜ್ಯೋತಿಷಿಗಳಿಗೆ ಪವಿತ್ರಾತ್ಮರು ಸಹಾಯ ಮಾಡಿದ್ರ ನಕ್ಷತ್ರ ನೋಡಲಿಕ್ಕೆ. ಅದೇ ರೀತಿಯಲ್ಲಿ ಯೇಸುಕ್ರಿಸ್ತನ ಪುನರಾಗಮನದ ಸಮಯದಲ್ಲಿ ಕೆಲವೊಂದು ಸಂಕೇತಗಳನ್ನು ಸರಿಯಾಗಿ ಜಡ್ಜ್ ಮಾಡಲಿಕ್ಕೆ ನಿಮಗೆ ದೇವರಾತ್ಮರು ಸಹಾಯ ಮಾಡ್ತಾರೆ. ಇಫ್ ಯು ಕೀಪ್ ದ ಪ್ರಾಫೆಸಿಸ್ ಇನ್ ಯುವರ್ ಹಾರ್ಟ್. ಇಲ್ಲದೆ ಅಂದರೆ ಸುಮ್ಮನೆ ನಾವು ಈ ಬೋಧನೆ ಮಾಡಿಕೊಂಡು ಹಾಡು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ನೀವು ನಾಟಕ ಮಾಡ್ಕೊಂಡು ಕೈ ತಟ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ನಾಟಕ ಕಂಪನಿ ಅಂತ. ಬೇಡ, ಅದು ಬೇಡ. ಅದನ್ನು ಸ್ಟಾಪ್ ಮಾಡಿ, ಅದನ್ನು ಕ್ಲೋಸ್ ಮಾಡೋಣ. ಈ ಪ್ರವಾದನೆಯ ಸಂದೇಶ ನಮ್ಮೊಳಗಡೆ ಬರಲಿ. ಯೇಸು ಕ್ರಿಸ್ತನ ಪುನರಾಗಮನದ ಕುರಿತಾದ ಅದರ ನಂತರದ ಕುರಿತಾದ ಆ ಪ್ರವಾದನೆಯ ಸಂದೇಶ ಏನಿದೆ, ಅಪೊಸ್ತಲರು ಹೇಳಿದಂಥ ಉಪದೇಶಗಳಲ್ಲಿ ಇದೆ, ಏನಿದೆ, ಪ್ರವಾದಿಗಳ ಪ್ರವಚನದಲ್ಲಿದೆ, ಅದು ಏನಿದೆ. ಯಾರೋ 3 ಜನ ಅನ್ಯ ದೇಶದ ಜನರು ಅದನ್ನು ನಂಬಿದ್ದಕ್ಕೆ ದೇವರಾತ್ಮ ಅವರಿಗೆ ಯೇಸು ಹತ್ರ ಕರ್ಕೊಂಡು ಬಂದಿದ್ದಾದರೆ, ಅಲ್ಲೇ ಪಕ್ಕದಲ್ಲಿದ್ದ ಹೆರೋದನ್ನು ಕರ್ಕೊಂಡು ಬರಲಿಲ್ಲ, ಎಲ್ಲೋ ದೂರದಲ್ಲಿದ್ದವ್ರನ್ನ ಕರ್ಕೊಂಡು ಬಂದರು. ಹೆರೋದನಿಗೆ ಈ ಪ್ರವಾದನೆಯಲ್ಲಿ ನಂಬಿಕೆ ಇಲ್ಲ. ಆದರೆ ನಂಬಿಕೆ ಇಟ್ಟವ್ರನ್ನ ದೇವರು ಕೈ ಬಿಡಲ್ಲ. ಪ್ರವಾದನೆಗಳನ್ನು ನಂಬಿ ಬದುಕುವವರನ್ನು ದೇವರು ಕೈ ಬಿಡೋದಿಲ್ಲ. ಪ್ರವಾದನೆಯನ್ನು ನಂಬೋದು ಅಂದರೆ ದೇವರನ್ನ ನಂಬೋದು, ಪ್ರವಾದಿನ ನಂಬೋದಲ್ಲ. ಇವತ್ತು ಸುಮಾರು ಪ್ರವಾದಿಗಳು ಬಂದಿದ್ದಾರೆ ಈ ಲೋಕದಲ್ಲಿ. ಆ ಪ್ರವಾದಿಗಳನ್ನ ಯಾರನ್ನೂ ನಂಬೇಡಿ. ಪ್ರವಾದಿಗಳು ಎಷ್ಟು ಬೇಕೋ ಅಷ್ಟು ಬಂದ ಆಯಿತು. ಇನ್ಯಾವ ಪ್ರವಾದಿನೂ ಬೇಕಾಗಿಲ್ಲ ನಿಮಗೆ. ಆಲ್ರೆಡಿ ಯಾರ್ಯಾರು ಬರಬೇಕೋ ಅವ್ರನ್ನೆಲ್ಲ ದೇವ್ರು ಕಳಿಸ್ಕೊಟ್ಟಿದ್ದಾರೆ. ಇನ್ಯಾವುದು ಹೊಸ ಪ್ರವಾದಿ ಹುಟ್ಟು ಬೇಕಾಗಿಲ್ಲ. ಇನ್ನು ಯೇಸು ಕ್ರಿಸ್ತರ ಪುನರಾಗಮನ, ಆಗಮನಕ್ಕೆ ಬೇಕಾದ ಪ್ರವಾದನ ಸಂದೇಶ ಈ ಬೈಬಲ್ನಲ್ಲಿ ನಮಗೋಸ್ಕರ ದೇವರು ಕೊಟ್ಟಿದ್ದಾರೆ. ಇದನ್ನು ನಾವು ಕಂಡುಹಿಡಿಬೇಕು. ಹುಡುಕಿ ಕಂಡುಕೊಂಡ್ರೆ ನಿಮಗೆ ಯಾರು ಸಿಗ್ತಾರೆ ಕೇಳಿದರೆ ಅನರ್ಘ್ಯವಾದ ಮುತ್ತು ಸಿಗುತ್ತೆ. ಈ ಅನರ್ಘ್ಯವಾದ ಮುತ್ತು ನಿಮಗೆ ಸಿಕ್ಕಿದರೆ ನಿಮಗೆ ಬೇರೆ ಏನು ನಿಮ್ಗೆ ಉಳಿಸ್ಕೊಳ್ಳಿಕ್ಕೆ ಏನೂ ಇರೋದಿಲ್ಲ. ಅವನೆಲ್ಲವನ್ನು ತನಗಿರುವೆಲ್ಲವನ್ನು ಮಾರಿ ಈ ಮುತ್ತನ್ನು ಸ್ವಂತವಾಗಿಸ್ಕೊಳ್ತಾನೆ. ಆ್ಯಂಡ್ ಕ್ರೈಸ್ಟ್ ವಿಲ್ ಬಿ ಎವ್ರಿಥಿಂಗ್ ಫಾರ್ ಯು. ಕ್ರಿಸ್ತನು ಮಾತ್ರ ನಿನಗೆ ಸರ್ವಸ್ವವಾಗಿರ್ತಾನೆ. ಅಂಥ ಒಂದು ಅವಸ್ಥೆಗೆ ಬರಲಿಕ್ಕೆ ಆಗುತ್ತಾ ಕೇಳಿದರೆ ಆಗುತ್ತೆ. ಹುಡುಕುವವರಿಗೆ ಸಿಗುವುದು, ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು, ತಟ್ಟುವ ಪ್ರತಿಯೊಬ್ಬನಿಗೂ ತೆರೆಯಲಾಗುವುದು, ಕೇಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು. ಯಾವ ವಿಷಯದಲ್ಲಿ? ಈ ವಿಷಯದಲ್ಲಿ, ಈ ನಿತ್ಯತೆಗೆ ಸಂಬಂಧಪಟ್ಟ ವಿಷಯದಲ್ಲಿ.
ಸ್ವರ್ಗರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ, ಈ ಮುತ್ತಿಗೆ ಸಂಬಂಧಪಟ್ಟ ವಿಷಯದಲ್ಲಿ. ಯಾವ ಮುತ್ತು? ಅನರ್ಘ್ಯವಾದ ಮುತ್ತು, ಜೀಸಸ್ ಕ್ರೈಸ್ಟ್. ಕ್ರೈಸ್ತರಾದ ನಾವು ಈ ಕ್ರಿಸ್ತನನ್ನು ಕಂಡುಕೊಳ್ಳದೆ ಸಾಯಬಾರ್ದು. ಅವರನ್ನು ಸೂಚಿಸುವ ನಕ್ಷತ್ರಗಳು, ಒಂದೊಂದು ವಾಕ್ಯಗಳು ಕೂಡ, ಎವ್ರಿ ವರ್ಡ್ ಈಸ್ ಗೈಡಿಂಗ್ ಸ್ಟಾರ್ಸ್ ಫಾರ್ ಅಸ್. ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್, ಪ್ರಾಫೆಸಿ ಅಬೌಟ್ ಕ್ರೈಸ್ಟ್ ಜೀಸಸ್ ಆರ್ ದ ಗೈಡಿಂಗ್ ಸ್ಟಾರ್ಸ್. ನಮ್ಮ ಜೀವಿತಕ್ಕೆ ಎಲ್ಲಿಗೆ ಗೈಡ್ ಮಾಡುತ್ತೆ? ಕ್ರಿಸ್ತನೆಡೆಗೆ, ಯೇಸುವಿನೆಡೆಗೆ. ಯಾರನ್ನ ಕಂಡ್ಕೊಳ್ತೀವಿ? ಯೇಸುವನ್ನು. ಆ 3 ಜನ ಯೇಸುವನ್ನು ಕಂಡ ತಕ್ಷಣ ಏನು ಮಾಡಿದರು? ಅವರು ತಾವು ತಂದ ಕಾಣಿಕೆಯನ್ನು ಅರ್ಪಿಸಿ ಆರಾಧಿಸಿದರು. ನಾವು ಕೂಡ ಯೇಸುವನ್ನು ಕಂಡುಕೊಂಡ್ರೆ ನಮ್ಮನ್ನೇ ಅರ್ಪಿಸಿ ಆರಾಧನೆ ಮಾಡ್ತೀವಿ. ಇನ್ನೇನು ಇಲ್ಲ. ನಮ್ಮನ್ನು ಕೊಟ್ಟಾದ ಮೇಲೆ ಇನ್ನೇನಿದೆ? ಕಾಣಿಕೆಯನ್ನು ಕೊಡ್ತೀವಿ, 5 ರೂಪಾಯಿ ತಗೊಂಡು ಹೋಗ್ತೀವಿ, ಕಾಣಿಕೆ ಕೊಡಬೇಕು ಅಂತ. ಕ್ಯಾಂಡಲ್ ತಗೊಂಡು ಹೋಗ್ತೀವಿ, ಕಾಣಿಕೆ ಕೊಡ್ತೀವಿ. ವಾಪಸ್ ಏನಿರುತ್ತೆ ಕೈಯಲ್ಲಿ? ಏನೂ ಇರೋದಿಲ್ಲ, ಕೊಟ್ಟಾಯಿತು. ಹಾಗೆ ಯೇಸುವನ್ನು ನಿಜವಾಗ್ಲೂ ಕಂಡ್ರೆ ನೀವೇನು ಕಾಣಿಕೆ ಕೊಡ್ತೀರಿ ಗೊತ್ತಾ? ನೀವೇನು ಕೊಡಲ್ಲ, ನಿಮ್ಮನ್ನೇ ಕೊಡ್ತೀರಿ. ನಿಮ್ಮನ್ನು ಯೇಸು ಕೊಟ್ಟ ಮೇಲೆ ವಾಪಸ್ ಏನು ಉಳಿತು? ಏನೂ ಉಳಿದಿಲ್ಲ. ಆಗ ನಿಮಗೆ ನಿಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಯೇಸು ಮಾತ್ರ ಇರ್ತಾರೆ. ನಿಮಗೆ ನಿಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಯೇಸು ಮಾತ್ರ ಇರ್ತಾರೆ. ಆದರೆ ಹಿ ಅಲೋನ್ ಈಸ್ ಸಫಿಷಿಯೆಂಟ್ ಫಾರ್ ಯು. ಹಿ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಫಾರ್ ಯು. ಅದಕ್ಕೆ ಪೌಲರಿಗೆ ಯೇಸು ಹೇಳಿದ್ದು, ಮೈ ಗ್ರೇಸ್ ಈಸ್ ಸಫಿಷಿಯೆಂಟ್ ಫಾರ್ ಯು. ನನ್ನ ಕೃಪೆ ಮಾತ್ರ ನಿನಗೆ ಸಾಕು. ದೇವರ ಕೃಪೆ ಯೇಸುವೇ ಆಗಿದ್ದಾರೆ. ಆ ಕೃಪೆ ತುಂಬಿದವರಾಗಿ ನಾವು ಬದುಕಬೇಕು. ಮಾತೆ ಮರಿಯಳು ಹೇಗೆ ಆ ಕೃಪೆ ತುಂಬಿದವರಾಗಿ ಬದುಕಿದ್ರು, ನಾವು ಹಾಗೆ ಬದುಕಲಿಕ್ಕೆ ಆಗುತ್ತೆ. ಪ್ರವಾದನ ಸಂದೇಶ ಬೇಕು ಇನ್ನೂ ಹೆಚ್ಚಾಗಿ. ಎದ್ದು ನಿಂತ್ಕೊಳ್ಳೋಣ, ದೇವರಿಗೆ ವಂದನೆಯನ್ನು ಸಲ್ಲಿಸಿ ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ನಮ್ಮನ್ನು ಯಾವಾಗಲೂ ಪ್ರೀತಿಸುವಂಥ ಒಳ್ಳೆಯ ಕರ್ತನು ನೀನಾಗಿದೆಯಪ್ಪ. ಈ ಒಂದು ರಾತ್ರಿಯ ವೇಳೆಯಲ್ಲಿ ನಮ್ಮೊಬ್ಬೊಬ್ಬರನ್ನ ಹೆಸರಿಡಿದು ಕರೆತಂದು ನೀವು ನಮಗೆ ಕೊಟ್ಟಂತಹ ಎಚ್ಚರಿಕೆಯ ಮಾತುಗಳಿಗಾಗಿ, ಪ್ರವಾದನೆಯ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಯೇಸುವೆ, ಇನ್ನೂ ಹೆಚ್ಚಾಗಿ ನೀನು ನಮ್ಮಲ್ಲಿ ಪ್ರಕಟವಾಗಬೇಕು ಸ್ವಾಮಿ. ಹುಡುಕುವವರಿಗೆ ಸಿಗುವುದು ಎಂಬ ನಿಮ್ಮ ವಾಕ್ಯ ನಮ್ಮೊಬ್ಬೊಬ್ಬರಲ್ಲಿ ನೆರವೇರಲಿ ಅಪ್ಪ. ಈ ರಾತ್ರಿಯಲ್ಲಿ ಸಂದೇಶವನ್ನು ಆಲಿಸಿದ ಪ್ರತಿಯೊಬ್ಬರ ಜೀವಿತಗಳು ಕೂಡ ಸದಾಕಾಲ ಬೆಳಕಾಗಿರಲಿ ಸ್ವಾಮಿ. ಪರ ಜೀವಿತದಿಂದ ರಾತ್ರಿ ದೂರವಾಗಲಿ, ಆ ರಾತ್ರಿ ಎಂಬ ಅನುಭವಗಳು ದೂರವಾಗಲಿ, ಕತ್ತಲೆಯ ಅನುಭವಗಳು ದೂರವಾಗಲಿ, ಬೆಳಕು ಮಾತ್ರ ಇರಲಿ ಸ್ವಾಮಿ. ಆದಿಯಲ್ಲಿ ನೀವು ಯಾವ ರೀತಿಯಲ್ಲಿ ಬೆಳಕನ್ನು ಸೃಷ್ಟಿ ಮಾಡಿ ಕತ್ತಲೆಯಿಂದ ಬೆಳಕನ್ನು ಸಪರೇಟ್ ಮಾಡಿದ್ದೀರೋ, ಅದೇ ರೀತಿಯಲ್ಲಿ ಕರ್ತನೆ ಒಂದು ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿ ಯೇಸುವೆ ನಿಮ್ಮ ಮಹಿಮೆಯನ್ನು ಬೆಳಗಿಸುವಂಥವರಾಗಿ, ನಿಮ್ಮಲ್ಲಿ ಆನಂದಿಸುವಂಥ ಜೀವನವನ್ನು ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಆಲಿಸಿದಂಥ ಪ್ರತಿಯೊಂದು ವಾಕ್ಯಗಳನ್ನು ಆಶೀರ್ವಾದವಾಗಿ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆಪ್ಪ. ಇದರ ಮುಖಾಂತರವಾಗಿ ನಮ್ಮ ಜೀವಿತಗಳು ಇನ್ನೂ ಹೆಚ್ಚಾಗಿ ಕ್ರಿಸ್ತ ಯೇಸುವನ್ನು ಪ್ರಕಟಪಡಿಸುವಂಥ ಆಶೀರ್ವಾದಗಳು ನಾವು ಒಬ್ಬೊಬ್ಬರು ಆಗುವವರಾಗಿದ್ದೇವೆ. ಆ ಒಂದು ನಂಬಿಕೆಯಲ್ಲಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ವಾಕ್ಯವನ್ನು ನಂಬಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಹುಡುಕುವವರಿಗೆ ಸಿಗುವ ಆತನು ನೀನಾಗಿದೆಯಾ ಸ್ವಾಮಿ. ಯಾರೆಲ್ಲ ಇಂದು ಈ ಒಂದು ಸಂದೇಶದ ಮುಖಾಂತರವಾಗಿ ತಮ್ಮ ಹೃದಯಗಳನ್ನು ಒಪ್ಪಿಸಿಕೊಟ್ಟು ನಿನ್ನನ್ನು ಹುಡುಕಿದ್ದಾರೋ ದೇವರೇ, ಅವರ ಹೃದಯದಲ್ಲಿ ನೀನು ಪರಮಾನಂದವನ್ನು ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಅವರ ಅಂತರಂಗದಲ್ಲಿ ಬಿಡುಗಡೆಯನ್ನ ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ನೀನು ಕಳುಹಿಸಿಕೊಟ್ಟ ನಿಮ್ಮ ಏಕೈಕ ಪುತ್ರನು, ನಮ್ಮ ಕರ್ತನು ರಕ್ಷಕನೂ ಆದ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಯೊಬ್ಬರು ಆನಂದಿಸುವಂತೆ ಆಗಲಿ, ಪ್ರತಿಯೊಬ್ಬರು ಸಂತೃಪ್ತರಾಗಿ ಜೀವಿಸಲಿ, ಸಮೃದ್ಧಿಯಾಗಿ ಜೀವಿಸಲಿ, ಸಮಾಧಾನದಿಂದ ಜೀವಿಸಲಿ, ಆನಂದ ಭರಿತರಾಗಿ ಜೀವಿಸಲಿ, ಅನ್ಯೋನ್ಯತೆಯಲ್ಲಿ ಜೀವಿಸಲಿ, ಪರಿಶುದ್ಧತೆಯಲ್ಲಿ ಜೀವಿಸುವಂತೆ ಆಗಲಿ, ದೈವ ಭಯದಲ್ಲಿ, ಭಕ್ತಿಯಲ್ಲಿ, ವಿಶ್ವಾಸದಲ್ಲಿ, ಶ್ರದ್ಧೆಯಲ್ಲಿ ಜೀವಿಸುವಂತೆ ಆಗಲಿ. ಪಿತನೇ, ಇವರೆಲ್ಲರೂ ಒಂದಾಗಿರಲಿ ಅಪ್ಪ. ಈ ಊರಿನಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರೂ ಯೇಸು ಕ್ರಿಸ್ತನಲ್ಲಿ ಒಂದಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಎಲ್ಲ ತರದ ದೇವರ ರಾಜ್ಯಕ್ಕೆ ವಿರುದ್ಧವಾದ ಕಾರ್ಯಗಳು ಲಯವಾಗಿ ಹೋಗಲಿ, ದೇವರ ರಾಜ್ಯ ಬರಲಿ, ದೇವರ ಚಿತ್ತ ನೆರವೇರಲಿ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್.